ಕುದುರೆ ಕಂದ ಇದ್ದು ಮಗಳಿಗೆ ಟಾಯ್ಲೆಟ್ ಮಾಡೋಕ್ಕೆ ಬಂದೆ, ಇಲ್ಲೇ ಸಿಗೋದು. ಪ್ರಕಾಶ್ ಟೈಟಲ್ ಟೀಮ್ ಇದು. ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಹೋಗಬೇಕಿತ್ತು, ಬೆಳಿಗ್ಗೆ ಎದ್ದೇಳೋಕ್ಕಿಂತ ಮುಂಚೆನೇ 3:30 ಭಕ್ತ ಬಂದಿದೆ. ಇವತ್ತು 3:30ಗೆ ಗೆಲ್ಲಿ ಡಿಸ್ಟರ್ಬೆನ್ಸು. ಯೋಗ ಕ್ಲಾಸ್ ಅವರು ಎಷ್ಟು 5:30ಗೆ ಬಂದರು, ಇವತ್ತು 6 ಗಂಟೆ ಬರ್ತಿದ್ರು. 5:30ಗೆ ಬಂದು ಗಳಬಳ ಅಂತ ಒಂದೇ ಸಮ ಬರ್ಕೊಂಡು ಸಾಯ್ತಾಯಿದ್ರು. ಇಲ್ಲಿ ಕೊಗಳದ ಕಂದ ಅವರು ಶಾಬೂಟರ್ಸ್ ಅವರು ವರ್ಕೌಟ್ ಮಾಡ್ತಿರೋ ಇಲ್ಲಿ ಬೇರೆ ಓಡ ಇಲ್ಲ. ಇವತ್ತು ಕಡಿಮೆ ಇದೆ ಮೋಡ ಕಂಪೇರ್ ಟು ಎಸ್ಟರ್ಡೇ. ಕಡಿಮೆ ಇಲ್ಲ, ಎಷ್ಟು ಬರೋ ಸಾಧ್ಯತೆ ಬರೋಲ್ಲ. ಆ ವ್ಯಕ್ತಿ ಶ್ರೀ ಟಾರ್ಪೋಲಿನ್ಸ್ ಇದೆಯಲ್ಲ, ಶ್ರೀ ಟಾರ್ಪೋಲಿನ್ಸ್ ಮೈಸೂರು, ಅವ್ರದ್ದು ಓನರ್ ಇರಬೇಕು. ಅಲ್ಲಿ ಬರೋಡ ಅಂಗಡಿ ಮುಂದ್ಗಡೆ ಇದಾಕಿದ್ರು, ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮೆಟೀರಿಯಲ್ಸ್ ಹಾಕ್ತಾರಲ್ಲ, ಅದೆಲ್ಲ ಹಾಕ್ಕೊಂಡಿದ್ರು. ಫುಟ್ಬಾಲ್ ಜಾಗಕ್ಕೆ ಅಲ್ಲಿ ಫಿಲ್ ಮಾಡ್ಕೊಂಡಿದ್ರು. ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಅಭಯ ಎದುರ್ಕೊಳ್ಳೋದಿಲ್ವಂತೆ ಅವರು. ನಾನು ತುಂಬ ಓದ್ತಿದ್ದೀನಿ, ನನಗೆ ಗೊತ್ತಿತ್ತು. ನೀರು ಹಾರಿಸ್ಕೊಂಡೋದ ಅವನು. EE 6921 ಇರಬೇಕು, ನಾಟ್ ಶೋರ್. ಬೇಕಾದ ಇಸ್ಕೊಂಡಿರೋದು. ತಿರುಗಾರ ಪಕ್ಷ ಇಲ್ಲೇ ಬ್ಲಾಕ್ ಮಾಡ್ಕೊಂಡಿದ್ದೆ. HC ಗಾಡಿ ನಂಬರ್ ಎಲ್ಲ ಆಟೋಗಳಲ್ಲಿ ಎಲ್ಲರೂ ಜೋಗಿಸ್ತಾ ಇರೋದು. ಅಭಯ ಎದುರ್ಕೊಳ್ಳೋದಿಲ್ಲ ಅಂತ ಹೇಳೋದು. ಕ್ಷಿಪ್ರ ಕಾರ್ಯಾಚರಣೆ. ಆಟೋಗಳ ಜೋಗಿಸ್ತಾ ಇರೋದು. ತಿರುಗಾಡ್ತಾರೆ ಅವರು ಎಲ್ಲ ಸಿಕ್ಕಿದ್ರು. ಆ್ಯಕ್ಚುಲಿ ಸುತ್ತಬಳ್ಳಾಳ ಅಂಗಡಿ ಇದು, ಹೆವೆನ್ಲಿ ಸುತ್ತಬಳ್ಳಾಳ ಅಂಗಡಿ ಇದು. ಓಕೆ, ಇದು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನು ಮಾಡೋ ಕೆಲಸ ಇದು. ಎಳದೇ ಎಸಿತಾವ್ರು ಅವ್ರನ್ನ, ಎಳದೇ ತಳ್ತಾವ್ರು ಅವ್ರನ್ನ ಒಳಕ್ಕೆ ಹೋಗುವಂತ. ಡ್ರೈವರ್ನ ಬಲವಂತವಾಗಿ ಒತ್ತಾಯಪೂರ್ವಕ ಎಳೆದು ಒಳಗೆ ತುಂಬಿ ತಳ್ತಾ ಇರೋದು. ಇದೆಲ್ಲ ನಿಲ್ಸ್ಕೊಂಡಿದ್ದೆ ನಾನು. KA 09 AB 864 ಗಾಡಿ ಅದು. ರಾಂಗ್ ಬೈಕ್ 13 EL 3855 ಇರಬೇಕು. ಅದು ಗಾಡಿ ನಂಬರ್ ಹೈಡ್ ಆಗಿತ್ತು. ಇದೆಲ್ಲ ಆರ್ಗನೈಸ್ ಇದ್ದಾರೆ. ಪ್ರಕಾಶ್ ಬಾಲಾಗುಚ್ಚು ಅವ್ರು ನಿಂತ್ಕೊಂಡಿರೋದು. ಈ ಟೀ ಕುಡಿತಾ ಇದ್ದಾರಲ್ಲ, ಇದು ಪುಕ್ಸಟೆ ಪ್ರಚಾರ ಮತ್ತು ಇದು ಆಟಿಟ್ಯೂಡ್. ಟೀ ಕುಡಿಯೋಕ್ಕೂ ಕಾಸಿಲ್ವಲ್ಲ, ಅದಕ್ಕೆ ಆಟಿಟ್ಯೂಡ್ ನಿಂತ್ಕೊಂಡಿರೋದು. ಕುಮುದ ಮತ್ತು ಕಂದ ಮತ್ತು ಕುಮುದನ ಗಂಡ ಹರೀಶ್ ಮತ್ತು ಮಗನ ಬಾಲಮುಚ್ಚುಗಳವರು. ಅಲ್ಲಿ ಬೆಂಗಳೂರಿಗೆ ಹೋಗ್ತೀರಿ ಅಂತ ಏನೋ ಆಟಿಟ್ಯೂಡ್ ಅಪ್ಲೋಡ್ ಮಾಡಿದೆ, ಅದಕ್ಕೆಲ್ಲ ಆಟಿಟ್ಯೂಡ್ ಮಾಡ್ತಿರೋದು. ಅಲ್ಲೆಲ್ಲರೂ ಗೊತ್ತಿರೋರು ಟಿಬೆಟಿಯನ್ಸು. ಇಲ್ಲಿ ಸಿಕ್ಕಾಪಟ್ಟೆ ಜನ ವಾಸವಾಗಿರ್ತಾರೆ ಸುತ್ತಬಳ್ಳಾಳ ಅಂಗಡಿ ಮೇಲ್ಗಡೆ. ಸೊ ಅವ್ರುಗಳು ಯಾವಾಗಲೂ 24/7 ಮಾತಾಡ್ತಾ ಇರ್ತಾರೆ, ಅಡ್ಡ ಸಿಗ್ತಾ ಇರ್ತಾರೆ. ಸಾರಿ ಅವರು ಲೇಟಲ್ಲಿ ಮಾಡಿಕೊಟ್ಟಿರೋದು ಎರಡೂ ಗಾಡಿಗಳು. ಸಭೆ ಬಾಲಾಗುಚ್ಚು ಚಂದ್ರಚಂಡಿ ಊಟ, ಬಜ್ಜೆ ಊಟ, ಯುವರತ್ನ ಅಂತ. ಆ್ಯಕ್ಚುಲಿ ಯುವರತ್ನ ಕರ್ನಾಟಕ ರತ್ನ, ಅದು ಸಾರಿ ಕರ್ನಾಟಕ ರತ್ನ ಅಲ್ಲ, ಮೈಸೂರು ರತ್ನ ಅಂತ ಏನೋ ಒಂದು ಆ ಕಡೆ ದೂರದ ಒಂದು ಗಾಡಿ ಬರ್ತಾ ಇರ್ತಾವೆ ಅವಾಗ. ಊಟಗಳೆಲ್ಲ ಹೊರಗಡೆ ಇದು ಪುಕ್ಸಟೆ ಪ್ರಚಾರ. ಇದೆಲ್ಲ ಪುಕ್ಸಟೆ ಪ್ರಚಾರ. ಇದು ಟಿಫನಿಸ್ ಅದು, ಇವಳು ಪುಕ್ಸಟೆ ಪ್ರಚಾರ. ಇವು ಲಾಡ್ಜ್ ಅವ್ರದ್ದು ಟಿಬೆಟಿಯನ್ಸ್ ಇದ್ರೆ ಸಿಕ್ಕಾಪಟ್ಟೆ ಬೇಕಂತ ಬರ್ತಾ ಇರ್ತಾರೆ. ಅದಕ್ಕೆ ಹೆವಿ ಅಂದರೆ ಹೆವಿ ಅವಳಿ ಇವ್ರದ್ದು. ಈ ರೋಡಲ್ಲಿ ಸುತ್ತಬಳ್ಳಾಳ ಅಂಗಡಿ ಇದೆಯಲ್ಲ, ಹೆವಿ ಅಂದರೆ ಹೆವಿ ಅವಳಿಗೆ ಇದರಲ್ಲಿ ಫುಲ್ ರೋಡಲ್ಲ. ಫುಟ್ಬಾಲ್ ಕೆಳಗೆ ಇಲ್ಲ.
ಇಬ್ಬರು ಕ್ರಾಸ್ ಯಾರೋ ಬ್ಲಾಕ್ ಮಾಡ್ಕೊಂಡಿಲ್ಲ, ಅದೇ ಆಗ್ತಾ ಇರೋದು. ಕಾಲು ಹೇಳ್ಕೊ ಬರ್ತಾ ಇದ್ದಾನೆ, ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾನೆ. ಅದು 3 ಗಾಡಿ ಹೆಡ್ಲೈಟ್ ಆನ್ ಆಗಿದೆ. ಇದು ತಿರುಗಲೇಬೇಕಲ್ಲ ನಾನು ರೈಟ್ ಹ್ಯಾಂಡ್ ಸೈಡ್ಗೆ, ಇದು ಹೆಡ್ಲೈಟ್ ಆನ್ ಆಗಿದೆ. ನಂಬರ್ ಪ್ಲೇಟ್ ಇಲ್ಲ. ಕಾಲು ಹೇಳ್ಕೊಂಡು ಹೋಗ್ತಿರೋದು ಅವನು, ಹೇಳ್ಕೊಂಡು ಹೋಗ್ತೀವಿ ಅಂತ. ಅದೇ ಕಾಲು ಡಿಫೆಕ್ಟ್ ಆಗಿದೆ ಏನೋ ಗೊತ್ತಿಲ್ಲ, ಬಟ್ ಅಲ್ಲ ಅದೊಂದು ಮೇಲಿತ್ತು, ಕಾಲು ಮೇಲಿಂದ ಕೆಳಗೆ ತೆಗೆದಿದ್ದ ಅವನು. ಸದ್ರಾನ್ ನಾಶಿಕರನ್ ಬಾಲ ಮುಚ್ಚಿ ಬೈಕಲ್ಲಿ ಯಾವುದು ಫೈಟಲ್ಲ ಅಂತ ಗಾಡಿ. HV5984 ಲರ್ನ್ ಟು ಫೈಟ್ ಅಲೋನ್ ಅಂತ. ಒಬ್ಬೇ ಫೈಟ್ ಮಾಡೋಕ್ಕೆ ಬೇಕಾ? ತಿನ್ನಕ್ಕೆ ಅನ್ನ ಇಲ್ಲ ತಂಬಿಟ್ಟು ಕಳಿಸೋ ಬಡ್ಡಿ ಅಂತ ಯಾರು ನಾನು ಹೇಳೋದು. ಮತ್ತೆ ಹೆಂಡತಿ ತಿನ್ನಕ್ಕೆ ಅನ್ನ ಇಲ್ಲ ಅಂದರೆ ತಂಬಿಟ್ಟು ಕಳಿಸ ಏನಂತ ನನಗೆ ಆಗ್ಬೋದು. ತಿನ್ನಕ್ಕೆ ಅನ್ನ ಇಲ್ಲದೆ ಸಾಯ್ತಾ ಇದ್ದೀನಿ, ಲರ್ನ್ ಹೌ ಟು ಫೈಟ್ ಅಲೋನ್ ಅಂತ. ಹೆಲ್ಮೆಟಲ್ಲಿ ಹೊಡ್ಕೊಂಡು ಹೋಗೋದು. ಎಚ್ಚೆತ್ಕೊಬಿಟ್ಟ, ಉಲ್ಟಾ ಬಂದು ವಾಪಸ್ ಹಿಂದಿಗೆ ಬಂದು ಕ್ಯಾಮ್ರಾ ತೆಗೆದು ಮೊಬೈಲ್ ತೆಗೆದೆಲ್ಲ ಗೊತ್ತಾಯ್ತು ಅವ್ರಿಗೆ ಕವರ್ ಮಾಡ್ತಾರೆ ಅಂತ. ಆ ಕಡೆ ರೈಟ್ ಸೈಡ್ಗೆ ಹೋಗ್ಬಿಟ್ಟು ಅದು ಹೆಲ್ಮೆಟ್ ಹಿಡ್ಕೊಂಡ್ಬಂದು ಹೊಡೆಯೋದು. ಇದು ಎರಡನೇ ಇನ್ಸಿಡೆಂಟ್ ಅಂದರೆ ಎರಡನೇ ದಿವಸ, ಎರಡನೇ ಅವನಲ್ಲ ಇದು, ಎರಡನೇ ದಿವಸ. ಇದು ಇನ್ನೂ ಒಂದು ತೋರಿಸ್ತೀನಿ. ಆ್ಯಕ್ಚುಲಿ ವೆರಿ ಕಾಮನ್, ನಾನು ನೋಡಿದ್ದೀನಿ. ಬಾಳೆಹಣ್ಣು ಸಿಪ್ಪೆ ಇದೆಲ್ಲ ಇದೇ ಥರ ಎಕ್ಸಾಕ್ಟ್ ಇದೇ ಥರ ಇದರಲ್ಲಿ ಹಾಕಿದರು. ಅದರಲ್ಲಿ ಎಲ್ಲಿ ಗೊತ್ತಾಗೋದು, ಪಾರ್ಕಿಂದ ಈಚೆ ಬಂದಷ್ಟೆಲ್ಲ ಯಾವುದೋ ಇರಾನಿ ರೋಡ್ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ ಒಂದು ಮರಕ್ಕೆ ಇದೇ ಥರ ಇಟ್ಟಿದ್ರು. ಸೊ ಅಲ್ಲಿ ಒಂದು KTM ಬೈಕ್ ನಿಂತ್ಕೊಂಡಿತ್ತು, ಅಲ್ಲಿ ಶೂಟೌಟ್ ನಡೀತಿತ್ತು. ನಿಮ್ಮ ಅಮ್ಮನ ತುಲ್ಲು ಸೊಳ್ಳೆ ಮಗನೇ, ಹೆಡ್ಲೈಟ್ ಹಾಕಿಲ್ಲ, NGO ಅವನು ಉಗಿದ್ಬಿಟ್ಟೈತಾನೆ ಸೊಳ್ಳೆ ಮಗ ತಂದು. ಇವಾಗ ಪಾದಗಳು ತೋರಿಸ್ಕೊಳ್ತಾವೆ, ಚರಡಾಟ ಹೇಳ್ತಿರ್ಬೋದು. ಆದರೆ ಇದು ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತೆ ಇದು ಬಂದ ಇವರು ದಾರಿ ಹೋಗ ಕಿಸ್ಮನ ಬಾಲ ಬಚ್ಚಿ ಹೆಡ್ಲೈಟ್ HX6/56. ರಾಂಗ್ ವೇ. ಹೆಡ್ಲೈಟ್ ಆನ್ ಮಾಡ್ಕೊ ಬರ್ತಾ ಇದ್ದಾರೆ, ರಾಂಗ್ ವೇ. ಹೆವಿ ತಲ್ಲಿದಾಗ್ಬಿಟ್ಟಿದೆ ಬೇರೆ ಕಡೆ ಎಲ್ಲ. ಅದು ಹೆಡ್ಲೈಟ್ ಇದೆ. JY3425 EB5354. ಯಾವುದೇ ಗಾಡಿನೇ ಬರೋದು ಮೈಸೂರು ರಿಜಿಸ್ಟ್ರೇಷನ್ ಅಲ್ಲ, ಗಾಡಿ 10 ಇರಬೇಕು. ಇದು ಆರ್ಗನೈಸ್ಡ್ HQ802, ಅದು ಆರ್ಗನೈಸ್ಡ್ ಆಟೋ. ಗಾಡಿ ನಂಬರ್ ಕಾಣ್ತಾ ಇಲ್ಲ, ಈ ಆಟೋ ನಂಬರ್ ಇಲ್ಲ. ಆ್ಯಕ್ಚುಲಿ ಆಟೋಗೆ ಪೊಲೀಸರು ತುಂಬ ಒಳ್ಳೆ ಕೆಲಸ ಮಾಡಿದರು, ನಂಬರ್ ಪ್ಲೇಟ್ ಹಾಕಿ ಅದರ ಪೊಲೀಸ್ ಸ್ಟೇಷನ್ ರಿಜಿಸ್ಟ್ರೇಷನ್ ನಂಬರ್ಗಳು ಹಾಕಿ. ಬಟ್ ಇವರು ಅದನ್ನು ಕವರ್ ಮಾಡ್ಕೊಳ್ತಾರೆ ಪೊಲೀಸರು, ಸಾರಿ ಆಟೋಗೆ ಹೆಡ್ಲೈಟಲ್ಲಿ ಮಾಡ್ಕೊಳ್ತಾರಪ್ಪ. ಇವಾಗ ಎಲ್ಲ ಬರ್ತಿರೋರೆಲ್ಲ ರಾಂಗ್ ವೇ. ಒನ್ ವೇ ಇದು ಆ್ಯಕ್ಚುಲಿ, ಆ ಕಡೆಯಿಂದ ಬರೋ ಹಾಗಿಲ್ಲ, ಎಲ್ಲರೂ ಒನ್ ವೇ ರಾಂಗ್ ವೇಲಿ ಬರ್ತಿರೋದಾಗಲೇ ರಾಂಗ್ ವೇ ಅಲ್ಲ, ಆಪೋಸಿಟ್ ಸೈಡಿಂದ. ಕಷ್ಟಪಟ್ಟ ನೀರಾಡ್ಸೋಕ್ಕೆ ET7292 ನೀರಾಡ್ಸೋರು ಇರಲ್ಲ. ಈ ನೀರಿಂದ ಹೆವಿ ಅರ್ಥಗಳಿರೋದೇನೆಂದರೆ ಒಡೆಯರ್ಸ್ ವಾಟರ್. ಅದಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಗಲಾಟೆ ನಡೀತಾ ಇದ್ದಿದ್ದು. ದಾರಿಯಲ್ಲಿ ಬೇರೆ ನೀರಿರೋದು. ಅದು ಆ್ಯಟಿಟ್ಯೂಡ್ ಏನಂದರೆ, ಈ ರೋಡಲ್ಲಿ ಓಡಾಡಬೇಕಾದ್ರೆ ಜರ್ಗಳಲ್ಲಿ ಎತ್ಕಟ್ಟಿ ಗಲಾಟೆ ಬರ್ತೀವಿ ಇರೋದ್ರೆ ಆ್ಯಟಿಟ್ಯೂಡ್ ಅಷ್ಟೇ. ಇದು ಆ್ಯಟಿಟ್ಯೂಡ್ ಫಾರ್ಮಲ್ಗೆ ಆ್ಯಕ್ಚುಲಿ ಅವಾಗ ಅಭಯ ನಿಂತ್ಕೊಂಡಿದ್ದಾಗ ಒಂದು ಕಥೆ ನಡೀತಲ್ಲ, ಅದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್ ಇದು. ಅಂದರೆ ರೋಡಲ್ಲಿ ಆ್ಯಟಿಟ್ಯೂಡ್ ಫಾರ್ಮಲಾಗೆ, ರೋಡಲ್ಲಿ ಈ ಒಡೆಯರ್ಸ್ ನೆಟ್ವರ್ಕ್ ಬರದೆ ಎತ್ಕಟ್ಟಿ ಜಗಳ ಮಾಡ್ತೀವಿ ಇರೋದ್ರೆ ಆ್ಯಟಿಟ್ಯೂಡ್ ಅಷ್ಟೇ. ಇಡ್ಬೋದು. V6832 55
ನೋಡೋನು ಸುಲಭ ಆಗಿರೋ 7054 ಆಟೋ ಆ್ಯಕ್ಚುಲಿ ಈ ಕಡೆ ಹೋಯ್ತು. ಆದರೆ ಜಿಬ್ರಾ ಕ್ರಾಸ್ ಪಾಸ್ ಆಗಬೇಕಾದ್ರೆ ರೆಡ್ ಲೈಟ್ ಬಿಟ್ಟಿರಲಿಲ್ಲ, ಆದರೂ ಹೋದ. ಹೆಲ್ಮೆಟ್ ಇಲ್ಸಿಬೇಕು, ಹೆಲ್ಮೆಟ್ ಇಟ್ಕೊಂಡು ಹೊಡೆಯೋ ಇನ್ನೊಂದು ಹುಡುಗ. ಆ್ಯಕ್ಚುಲಿ ಇಲ್ಲ ನೀವು ಮೊಬೈಲ್ ಜೋಗಿದ ಮೊಬೈಲ್ ತೆಗೆಯೋಕ್ಕೋಸ್ಕರ ಈಚೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಆ ಕಡೆ ಹೋಗ್ತಾ ಇದ್ದಾನೆ ಅಷ್ಟೇ, ಕೈಲಿರೋದ್ರೆ ಮೊಬೈಲ್. ಕೈಲಿ ಹಿಡ್ದಿರೋ ರಾಯಲ್ ಬ್ಲೂ ಅವ್ರ ಹೆಲ್ಮೆಟ್, ಹುಡುಗಿ ಡ್ರೆಸ್ಸು ಮತ್ತು ಕಾರು ಎಲ್ಲ ಶ್ರುತಾ ಬಳ್ಳಾಳ್ದೆ ಕಾಲು ಎಳ್ಕೊಂಡು ಹೋಗ್ತಾ ಇರೋದು. JK 6046 ಅದು ಜಮ್ಮು ಕಾಶ್ಮೀರ ಮೆಟ್ ಫಾರ್ಮುಲಾ. ಅಂದರೆ ಹೆಲ್ಮೆಟ್ ಇಟ್ಕೊಂಡು ಅವಾಗ ಆಲ್ರೆಡಿ ಹೆಲ್ಮೆಟ್ದು ಒಂದಿಷ್ಟು ಪೂರ್ತಿ ಎಲ್ಲ ಫಾರ್ವರ್ಡ್ ಮಾಡಿದ್ದೀನಿ. 20 ಯಾವತ್ತೂ ಸರಿಯಾಗಿ ನೆನಪಿಲ್ಲ ಅವತ್ತಲ್ಲಿ, ಕರೆಕ್ಟಾಗಿ ಬರೆಯೋದು ಅಷ್ಟೇ ಶಾರ್ಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಇಡೀ ದಿನದೆಲ್ಲ ಡಿವೈಸಲ್ಲಿ ಜಾಗ ಇರಲಿಲ್ಲ, ಎಲ್ಲ ಫುಲ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ಅವತ್ತು. ಅದು ನೋಡಿ ಗೊತ್ತಾಗುತ್ತೆ. ಸೊ ಅವತ್ತಿಂದ ಹೆಲ್ಮೆಟಿಂದ ಹೊಡೆಯೋ ಅಭ್ಯಾಸ ಸ್ಟಾರ್ಟ್ ಆಗಿದೆ. ಹೆಲ್ಮೆಟಿಂದ ಹೊಡೆಯೋದು ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಒತ್ತರಿಸ್ಕೊಂಡು ಹೋಗೋದು ಹೆಲ್ಮೆಟಲ್ಲಿ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಇದೆ. ಅದು ಹೇಳ್ಬೇಕಂದ್ರೆ 3-4 ಜನ ಹೋದ್ರು, ನಾನೇ ಆಲ್ರೆಡಿ ಇಬ್ಬರನ್ನ ಕವರ್ ಮಾಡಿದ್ದೀನಿ ಆ ಥರದವ್ರನ್ನ. ಆ್ಯಕ್ಚುಲಿ S5361 ಇದು ಇದ್ರ ಕತೆ ಆ ಕಡೆ ಇರಲಿ. ಇಲ್ಲಿ ಈಗ ಬಂದಿದ್ದು ನಾನು ಕವರ್ ಮಾಡೋದಕ್ಕೆ ಬಾಳೆಹಣ್ಣು ಕವರ್ ಮಾಡೋದಕ್ಕೆ ರಿಲೇಟೆಡ್ S5361. ಏನಕ್ಕಿದು ಇಲ್ಲಿ ಇಟ್ಟಿರೋದು ಅಂದರೆ ಆಲ್ರೆಡಿ 2ನೇ ಬಾಳೆಹಣ್ಣು ಸಿಪ್ಪೆ ತೋರಿಸ್ತಾ ಇರೋದು ನಾನು. ಇನ್ನೊಂದು KR ಹಾಸ್ಪಿಟ್ಲ್ ಹತ್ರ ಶ್ರುತಾ ಬಳ್ಳಾಳ ಅಂಗಡಿ ಮುಂದೆ ತೋರಿಸ್ದೆ. ಆ್ಯಕ್ಚುಲಿ ಅಲ್ಲಿ ಎಲ್ಲೋ ಒಂದು ಕಡೆ ಊಟನೂ ಬಿಸಾಕಿದ್ರು. ಇದೇ ರೋಡಲ್ಲಿ ಮುಂದುಗಡೆ ಊಟನೂ ಇಟ್ಟಿದ್ದಾರೆ ಅಂದರೆ ಚೆಲ್ಬಿಟ್ಟಿದ್ದಾರೆ. ಸೊ ಅದಿದೆ. ಅದೇನು ಅಂದರೆ ನಮ್ಮ ಪೇಸ್ಟ್ ಮಾಡಿಬಿಟ್ರು ನನಗೆ ಕೊಡೋದಿಲ್ಲ ಅಂತ. ಈಗ ಆಲ್ರೆಡಿ 8 ಕಿಲೋಮೀಟರ್ಸ್ ಮೇಲೆ ವಾಕ್ ಮಾಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ನಿನ್ನೆ ಬೆಳಿಗ್ಗೆ ಒಂದು ಸ್ವಲ್ಪ ಅರ್ಧ 50% ಇಲ್ಲ 25% ಬ್ರೇಕ್ಫಾಸ್ಟ್ ಸಿಕ್ಕಿತ್ತು ಫಸ್ಟ್. ಸಾಯಂಕಾಲ ಮರಿಬೇಕಾದ್ರೆ ನಾನು ಅಪ್ಲೋಡ್ ಮಾಡಾದಮೇಲೆ 25% ಡಿನ್ನರ್ ಸಿಕ್ತು. ಸೊ ಈ ಬಾಳೆಹಣ್ಣು ತೋರಿಸ್ತಿದ್ದೆ ಏನಕ್ಕೆ ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಇಟ್ಟೋಗ್ತಾರಲ್ಲ, ಆ ಬಾಳೆಹಣ್ಣು ಬಿಡಲ್ಲ ಎತ್ಕೊಂಡು ಹೋಗ್ತಾರೆ. ಹುಡುಗಿನ ಕವರಲ್ಲಿ ಬಾಳೆಹಣ್ಣು ಇಟ್ಕೊಳ್ತಾ ಇರೋದು. ಅದು ಬಾಳೆಹಣ್ಣು. ಸೊ ಅದನ್ನೇ ತೋರಿಸಿದ್ದು ನಾನು. ದೇವಸ್ಥಾನದಲ್ಲಿ ಬಾಳೆಹಣ್ಣು ಬಿಡೋದಿಲ್ಲ, ಎತ್ಕೊಂಡ್ಬಿಡ್ತಾರೆ. ಅಂದರೆ ದೇವ್ರ ಬಿಡ ಯಾರು ಒಂದು ಪೂಜೆಗೆ ಇಟ್ಟೋಗಿರ್ತಲ್ಲ ಒಂದು ಬಾಳೆಹಣ್ಣು, ಸೊ ಆ ಬಾಳೆಹಣ್ಣು ಎತ್ಕೊಂಡ್ಬಿಡ್ತಾರೆ ಚಕ್ ಅಂತ. ಅಲ್ಲಿ ಪೂಜೆ ಮುಗಿದಷ್ಟೇ ಬಂದು ಚಕ್ ಅಂತ ಬಾಳೆಹಣ್ಣು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ದೇವಸ್ಥಾನದವರೇ ಎತ್ಕೊಳ್ಳೋದು. ಅಲ್ಲಿ ಕೆಲಸ ಮಾಡ್ತಾರೆ, ಟೀಮ್ ಫ್ಯಾಮಿಲಿ ಇದೆಯಲ್ಲ ಅವ್ರು ಎತ್ಕೊಳ್ಳೋದು. ಅದಕ್ಕೋಸ್ಕರ ತೋರಿಸ್ತಾರೆ. ಈಗ ಅದನ್ನು ಬಿಡಲ್ಲ, ಎತ್ಕೊಳ್ತೀವಿ ಅಂತ. ಚಿಲ್ಲರೆ ಕಾಸು ₹1 ಚಿಲ್ಲರೆ ಕಾಸು ಬಿಡಲ್ಲ. ಒಂದು ಕೊಳ್ತು ಬಿದ್ದಿರೋ ಬಾಳೆಹಣ್ಣು ಬಿಡೋದಿಲ್ಲ. ಚರಣ ಟೈಟಲ್ ಎಲ್ಲ ಓಡಾಡುತ್ತೆ ಹುಡುಗರು. ನಾನು ಹೋಗಲಿಲ್ವಲ್ಲ ಅದಕ್ಕೆ. ಅದು ಫಿಯರ್ ಭಾರತ ಬಗ್ಗೆ ಹೆರಿಟೇಜ್ ಹೆದರಿಕೆ. ಆ್ಯಕ್ಚುಲಿ ಹೆರಿಟೇಜ್ ಹೆದರಿಕೆ ಏನಕ್ಕೆ ಅಂದರೆ ಈಗ ಆಲ್ರೆಡಿ ಈ ರಿಲೇಟೆಡ್ ಆ ಹುಡುಗರು ಇದ್ದಾರಲ್ಲ, ಆ ಹುಡುಗರು ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಕವರ್ ಮಾಡಿದ್ದೀನಿ. ಅದಕ್ಕೆ ಹತ್ರಕ್ಕೆ ಹೋಗ್ತಾಯಿಲ್ಲ. ಈಗ ಆಲ್ರೆಡಿ ಆ ಹುಡುಗರು ಇದ್ದಾರಲ್ಲ, ಆ ಹುಡುಗರು ಹೋಗ್ತಿದ್ದಂಗೆ ಕಾಂಪೌಂಡ್ ಆರೋದ ಹೊಟ್ಟೆ ಆ ಕಡೆ ಇರಲಿ, ಆ ಹುಡುಗರು ನಾನು ನೋಡಿದ ತಕ್ಷಣ ಹತ್ರಕ್ಕೆ ಅಂತ ಹೋಗಿದ್ದಾರೆ. ನಾನು ಆ್ಯಕ್ಚುಲಿ ಅವ್ನ ಕಾಲ ಮೇಲೆ ಹೋಗಿದ್ದು ಬಂದೆ. ನಾನು ಮಾತಾಡ್ರೆ ಮಾತ್ರ ಖಂಡಿತ ಏಟು ಹೊಡಿತಾ ಇದೆ. ಅದಕ್ಕೆ ಬೇಕಾಗೆಲ್ಲ ಕಾಲ ಮೇಲೆ ಹೋಗಿದೆ. ಅವ್ನು ಕಾಲು ಎತ್ಕೊಂಡ್ಬಿಟ್ಟು ಸುಮ್ಮನೆ ಆಗೋದು ಬಡ್ಡಿ ಮಗತ್ತೊಂದು. ಫಿಯರ್ಲೆಸ್ ಅಂದರೆ ಅದೇ ಅಂದರೆ ಹೆದರಿಸ್ತೀವಿ ಅಂತ. ಹೆದರಿಕೆ ಅದು. ಹೆದರಿಸೋದು ಹೊಟ್ಟೆ ಇಟ್ಕೊಂಡು. ಇವತ್ತು ಓಪನಿಂಗ್ ವೀಡಿಯೋನೇ ನಮ್ಮ ಅಕ್ಕ ರೂಪಾ ಇದ್ದಾಳಲ್ಲ, ಅವಳ ಮಗ ಬಾಲಂಗುಚ್ಚಿ ಅಭಿಷ್ದು. ಸೊ ಇದು ಕೂಡ ಅವನೇ ಅಭಿಷ್ ಬಾಲಂಗುಚ್ಚಿ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಫುಟೇಜ್ ಸೆಲ್ಫಿ ತಗೊಳ್ತಿದ್ದಾರಲ್ಲ,
ಅವ್ರು ಇವ್ನ ಕೈಲಿ ತೆಗೆಸ್ಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು. ಆ್ಯಕ್ಚುಲಿ ಫೋಟೋ ನಿಕಾಲ್ದೆ ಅಂತ ಹೇಳ್ತಾ ಇದ್ದು, ಅಂದರೆ ಫೋಟೋ ತೆಗಿ ಅಂತ ಆ್ಯಕ್ಚುಲಿ ಹೇಳ್ತಾ ಇದ್ದಿದ್ದು. ಅದೇನಕ್ಕೆ ಹೇಳ್ತಾ ಇದ್ದಿದ್ದು ಅಂದರೆ ನನ್ನ ಕೈಲಿ ಇವನು ಮಹೇಶ ಅನ್ನಲ್ಲ, ಅವ್ನು ಬಲಂಗೋಚಿ ಇವನು. ಸೊ ಅವ್ನ ಕೈಯಲ್ಲಿ ಅಂದರೆ ಮಹೇಶನ್ ಟೈಟಲ್ ಥೀಮ್ ಬಂದೂರು ಮಾರ್ಕೆಟ್ ಇಮೇಜ್ ಫಾರ್ಮೆಲ್ಲ ಬಳಸ್ಕೊಂಡು ನಾವು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರೋದನ್ನೆಲ್ಲ ಬಲವಂತವಾಗಿ ಫೋರ್ಸ್ಫುಲ್ಲಾಗಿ ಮುಂದೆನೇ ತೆಗಿಸ್ತೀವಿ ಅನ್ನೋದ್ರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋರು ಆ್ಯಕ್ಚುಲಿ ಹೋದವರು. ಅದಕ್ಕೆ ನನ್ನ ಮಗ ಬಂದು ಪಕ್ಕ ಕೂತ್ಕೊಂಡು ಸೌಂಡ್ ಮಾಡ್ತಾ ಇದ್ದಿದ್ದು. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದಾರಲ್ಲ ಅವರು ಮಾವಿನಕಾಯಿ ತಗೋತಾಯಿದ್ರು. ಮಾವಿನಕಾಯಿ ಅಂದರೆ ಸುರೇಶ್ ಮಾವನ್ ನೋಡ್ಕೊ ಅಂತ ಸಿಟಿ ಕಾರ್ಪೊರೇಷನ್ದು ಹೇಳವನೇ. ಸಿಟಿ ಕಾರ್ಪೊರೇಷನ್ ಹ್ಯಾಟ್ರಿಕ್ ಆ್ಯಕ್ಚುಲಿ ಸಾರಿ ಹುಡುಗಿ ಬ್ಯಾಗ್ ಮೇಲೆ ಹ್ಯಾಟ್ರಿಕ್ ಅಂತ ಇತ್ತು ಬ್ರೋ. ಹ್ಯಾಟ್ರಿಕ್ ಶಿವರಾಜ್ಕುಮಾರ್ ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಅಂದರೆ ಕಾಯಿ ಅಂತ ಡಿಫೈನ್ ಮಾಡುವಂಥ ಅವ್ರನ್ನೆಲ್ಲ ನೋಡ್ಕೋಬೇಕು. ಸುರೇಶ್ ಮಾವ, ಅರ್ಜುನ್ ಸರ್ಜಾ ಮತ್ತು ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಇವನ್ನೆಲ್ಲ ನೋಡ್ಕೋಬೇಕು ಅಂತ. ಅವರೆಲ್ಲ ನೋಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾರು ನೋಡ್ಕೊಳ್ದೇ ಇದ್ದರೆ ಸೊ ಎದುರಿಗೆ ಡೈರೆಕ್ಟಾಗಿ ಎಲ್ಲ ಉಗಿತಾರೆ, ಎಲ್ಲ ಮಾಡಿ ತೊಂದರೆ ಕೊಡ್ತಾರೆ. ಆ್ಯಕ್ಚುಲಿ ಈಗ ಆಲ್ರೆಡಿ ಒಂದು ವೀಡಿಯೋ ಕವರ್ ಮಾಡಿದ್ದೀನಿ ಇದ್ರದ್ದು. ಯಾರು ಹುಡುಗ ನನ್ನ ಮುಂದೆ ಉಗಿಯೋದು, ರೋಡಲ್ಲಿ ಜನ ಗಲಾಟೆ ಮಾಡಿ ಡೆಮಾನ್ಸ್ಟ್ರೇಷನ್ ಕ್ರಿಯೇಟ್ ಮಾಡಿದ್ದು, ಅದೆಲ್ಲ ಸೊ ರಿಲೇಟೆಡ್ ಇದು. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಜನಗಳು ನನಗೆ ಇಲ್ಲಿ ರೋಡಲ್ಲಿ ತೊಂದರೆ ಕೊಡ್ತಾರೆ ಅಂತ ಅರ್ಥ ಆಯಿತು ಅಷ್ಟೇ. ಪುಟ್ಸ್ವಾಮಿ ಬಲಂಗೋಚಿಗಳು ರಾಜಶೇಖರ್ ಕುಮಾರನ ಇದು ಶೂ ಸ್ಲಿಪ್ಪರ್ ಅದು. ಅವನು ಹೆಬ್ಬೆಟ್ಟ ಸೆಲೆಕ್ಟ್ ಕೊಡ್ತಿರೋನು ರಾಜಶೇಖರನ ಬಲಂಗೋಚಿ ಫಾರ್ಮಲ್ಸು, ಪುಟ್ಸ್ವಾಮಿಯರ ಬಲಂಗೋಚಿ, ಕಲಾಭೈರವೇಶ್ವರ ಕೃಪ ವಾಟೆವರ್ ಏನಾದ್ರು ಇರಲಿ. ಮೈಸೂರು ತಿಂಡೀಸ್ ಎಷ್ಟು 2 ಟೀ ಪಾರ್ಸಲ್ ತೊಗೊಂಡೆ. ಒಂದೂವರೆ ಟೀ ಬಂದಿದೆ. 1.5 ಟೀನ ಆಲ್ಮೋಸ್ಟ್ 1.5 ಟೀ ಬಂದಿದೆ. ಕರೆಕ್ಟಾಗಿ 2 ಟೀ ಕೂಡ ಕೊಟ್ಟಿಲ್ಲ. ಆ್ಯಕ್ಚುಲಿ 2ನೇ ಸರಿ ಬರೋದು. ಮುಂಚೆ ಒಂದು ಫ್ಯೂ ಡೇಸ್ ಬ್ಯಾಕ್ ತೊಗೊಂಡಿದ್ದೆ. ಆವಾಗ 2 ಟೀ ತೊಗೊಂಡಿದ್ದೆ. ಅವಾಗ ಒಂದೇ 1 ಟೀ ಕೊಟ್ಟಿದ್ದೆ. ಕುಡ್ದಿದ್ದೆ, ಸ್ಪೋಟ ಕುಡಿದ್ಬಿಟ್ಟು ಮತ್ತೆ ಹೋಗಿದ್ದೆ ಅವ್ರ ಹತ್ರ. ರಾಜಶೇಖರನ ಬಲಂಗೋಚಿ ಅವ್ರ ಹತ್ರ ಹೋಗಿ 1 ಟೀ ಕೊಟ್ಟಿದ್ದೀರ, 2 ಟೀ ಆರ್ಡ್ರ್ ಮಾಡಿದೆ ಅಂತ ತೊಗೊಂಡಿದ್ದೆ ಅಂದೆ. ಸೊ ಅವನು ಹುಡುಗ ಅವನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಟೀ ಆಗೋಟ ಸರಿ ಅಂದ್ಬಿಟ್ಟು ಅವತ್ತು 3 ಟೀ ಕುಡಿದೆ. ಆ್ಯಕ್ಚುಲಿ ಅವತ್ತು ವೀಡಿಯೋದಲ್ಲಿ ಹೇಳಿದ್ದೆ ಅದ್ರ ಬಗ್ಗೆ. ಸೊ ಇವತ್ತು ಕೂಡ 2 ಟೀ ತೊಗೊಂಡೆ. ಎಷ್ಟು ಕ್ರೌಡ್ ಇತ್ತು ಅಂದರೆ ಮೋರ್ ದೆನ್ ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ 1 ಗಂಟೆ, ಕ್ಲೋಸ್ ಟು 1 ಅವರ್, ಆಲ್ಮೋಸ್ಟ್ 1 ಅವರ್ ಅಂದ್ಕೊಳ್ಳಪ್ಪ. 1 ಅವರ್ ಕಂಪ್ಲೀಟ್ ಮಾಡಿ ಟೀ ತೊಗೊಂಡಿದ್ದಾಯಿತು. ಏನೋ ಬೇಡ ಆ್ಯಕ್ಚುಲಿ ಬೆಳಿಗ್ಗೆ ಟೀ ತೊಗೊಳ್ತೀನಿ ಅಂದ್ಬಿಟ್ಟು ನಾವು ಹೊಟ್ಟೆ ಹೋಗಿದೆ. ಅಲ್ಲಿವರೆಗೂ ಹೊಟ್ಟಾಗಿದೆ, ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ ಹೊಟ್ಟಾಗಿದೆ. ಪುನಃ ವಾಪಸ್ ಬಂದ್ಬಿಟ್ಟು ಸುಮ್ಮನೆ ನಾಳೆ ಬೆಳಗ್ಗೆ ಬಂದು ಸಾಯಿದ್ದೇನೆ ಅಂತ ಅಂದ್ಬಿಟ್ಟು ವಾಪಸ್ ಬಂದೆ. ಸೊ ನಾವು ಬಂದು ಟೀ ತೊಗೊಂಡೆ. ಎಷ್ಟು 2 ಟೀ ತೊಗೊಂಡೆ. 1.5 ಟೀ ಬಂದಿದೆ. ಆ್ಯಕ್ಚುಲಿ ಚಿಕ್ಕ ಕಪ್ಪಲ್ಲಿ 3+3 ಕಪ್ ಬಂದಿತ್ತು. ಬೇಗ ಚೂರು ಆ್ಯಕ್ಚುಲಿ ಫುಲ್ ಹಾಕಿದ್ರೆ ಬೂರೆ ಕಪ್ ಬರ್ತಾಯಿದ್ದು. ಮುಕ್ಕಾಲು ಭಾಗ ಹಾಕೊಂಡೆ ಚೆಲ್ಲುತ್ತೆ ಅಂತ. ಸೊ 3 ಕಪ್ ಮೇಲೆ ಒಂದು ಸ್ವಲ್ಪ ಆಯಿತು, 1/4 ಭಾಗ ಆಯಿತು. ಅಂದರೆ 2 ಕಪ್ ಟೀ ಕೂಡ ಬಂದಿಲ್ಲ. ನಾನು ದುಡ್ಡು ಕೊಟ್ಟಿದ್ದು 2 ಕಪ್ಪು, ಆದರೆ ಅವರು 2 ಕಪ್ ಟೀ ಕೂಡ ಕೊಟ್ಟಿಲ್ಲ. ಆ್ಯಕ್ಚುಲಿ ನಾನು ತೂಕ ನೋಡ ನನ್ನ ಕೈಗೆ ಫ್ಲಾಸ್ಕ್ ಕೊಟ್ಟಾಗಲ ತೂಕ ನೋಡ ಹೇಳಿದೆ 2 ಟೀ ಅಂತ. ಅವನು ಹೌದು 2. ಆ್ಯಕ್ಚುಲಿ ರೆಕಾರ್ಡ್ ಮಾಡಬೇಕಿತ್ತು, ಕ್ರೌಡನ್ನ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಯಾಕೆಂದರೆ ಮುಸ್ಲಿಮ್ಸ್ ಆಗಿರೋದ್ರಿಂದ ಸ್ವಲ್ಪ ಮುಂಚೆ ಟೈಟಲ್ ಥೀಮ್ ಆಳು ಮೂಳೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಅವ್ರುಗಳೇ ಸದ್ಯಕ್ಕೆ ಸೆಪ್ಟೆಂಬರ್ 2022 ನಂತರ ಮುಸ್ಲಿಮ್ಸ್ ಅವ್ರ ಹೆಸರೆಲ್ಲ ನನಗೆ ಹೆಚ್ಚು ತೊಂದರೆ ಕೊಡ್ತಾ ಇರೋದು. ಹೀಗಾಗಿ ನಾನು ಹೋಗಿಲ್ಲ. ಇನ್ನೇನಕ್ಕೆ ಆ ಕಡೆ ಕೈ ತೋರಿಸಿದ್ದು ಅಂದರೆ ಇವರು ಮೈಸೂರು ತಿಂಡಿಸೋರು ಏನಕ್ಕೆ ಟೀ ಸರಿಯಾಗಿ ಕೊಡ್ತಿಲ್ಲ ಅಂದರೆ ಅಲ್ಲಿಗೆ ಹೋಗಿ ಅಂತ, ಇಲ್ಲಿ ಷಣ್ಮುಗಮ್ ಅಂಗಡಿಗೆ ಹೋಗಿ ಅಂತ, ಷಣ್ಮುಗಮ್ ಟೀ ಸ್ಟಾಲ್ ಇದೆಯಲ್ಲ ಅಲ್ಲಿಗೆ ಹೋಗಲಿ ಅಂತ. ಆ್ಯಕ್ಚುಲಿ ಅವ್ರಿಗೆ ಜಂಪ್ ಮಾಡ್ಕೊಬಂದಿಲ್ಲ. ಅವನ ಕಡೆ ಹಿಂಗೆ ಕತ್ತಿಗೆ ತೋರಿಸ್ತಾ ಆ್ಯಕ್ಚುಲಿ ಕವರ್ ಆಗಿದೆ ಯೋಗ ಇಲ್ಲ ಅಂತ. ಆದರೆ ಯೋಗ ಅಂತಾರಲ್ಲ ಆ ಥರ ತೋರಿಸ್ತಾರೆ. ಹೆಲ್ತ್ ಬ್ಯಾಗ್ ಹೆಲ್ತ್ ಕಷ್ಟಗಾಯ್ತಾನಲ್ಲ ಬಲಗೋಚಿ. ಅದೇ ಆರೋಗ್ಯ ಹಾಳು ಬರ್ತಾಯಿದ್ದೀವಿ ಅಂತ. ಅಲ್ಲಿ ಸ್ಥಗಿತ ಹೋಲ್ಸರ್ಗೆ ಹೋಗ್ತಿದ್ದೆ ನಾನು. ಖಡ್ಡ
ಹುಡುಗ ಇವನು ಯಾರು ತೊಗೊಂಡಲ್ಲ, ಯಾರು ಟೀ ಕೊಟ್ಟಲ್ಲ ಅವನು. ಆ್ಯಕ್ಚುಲಿ ಈಗ ತಾನೇ ಲೆಪ್ರ ಕತೆ ಓದಿರ್ತಾ ಇದ್ದೀನಿ ಟೀ ಅಂತ. ಅವ್ರಿಗೆ ಗೊತ್ತು ತಾನೇ ಎಷ್ಟು ಪ್ರಮಾಣದ ಟೀ ಕೊಟ್ಟಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಗೊತ್ತಾಗಲಿ ಅಂತ ತೋರಿಸೋದಕ್ಕೋಸ್ಕರ ಅಲ್ಲಿ ಸಂಗೀತ ಮೊಬೈಲ್ ಹೋಗ್ತಿದ್ದಾನೆ. ಸಂಗೀತ ಮೊಬೈಲ್ ಸ್ಟೋರ್ಗೆ ಏನಕ್ಕೆ ಹೋಗಿದ್ದು ಅಂದರೆ ಅಲ್ಲಿ ತಮ್ಮ ಯಶ್ವಂತ್ ಕೆಲಸ ಮಾಡ್ತಾರಲ್ಲ ಅದಕ್ಕೆ. ಅಂದರೆ ಮ್ಯಾಕ್ಸ್ ಮಂಜುಳಾ ಟೀಮಲ್ಲಿ ಇದೀವಿ ನಾವು ಅಂತ ತೋರಿಸ್ಬೋದು. 50% ಕೊಟ್ಟಿದ್ದು ಅಂದರೆ 50% ದುಡ್ಡು ತೊಗೊಂಡ ನಂತರ 50% ಕೊಟ್ಟಿದ್ದಾರೆ. ಅಲ್ಲಿ ಕುಮಾರ್ ಅಲ್ಲೊಬ್ಬ ಟೀ ಶಾಪಲ್ಲಿ ನಿಂತ್ಕೊಂಡು ಸಾಯ್ತಾ ಇದ್ದವು. ನಮ್ಮ ಕುಮಾರ್ದು ಟೀ ಶರ್ಟ್ ಹಾಕೊಂಡಿದ್ನೆಲ್ಲ ಅವನು ಬರ್ತಾಯಿದ್ದಾನೆ, ಮುಖ ಮುಚ್ಕೋತಾ ಇದ್ದಾನೆ. ಇಲ್ಲ ಖರ್ಚು ಮಾಡಿಸಿದ್ದು ಅವ್ನು ಕುಮಾರ್ ಬಲಂಗುಚಿ ಅವನು. ಅವರು ಮುಸ್ಲಿಮ್ ಥರ ಕಾಣ್ತಾರೆ, ಇಲ್ಲ ಗೊತ್ತಿಲ್ಲ ಅವಟೆಲ್ಲ ಆಗಲ್ಲ ಹೋಗಲ್ಲ. ಕೂದಲು ಉದುರಿಸ್ತೀವಿ ಅಂತ, ಗಡ್ಡ ಕೂದಲು ಎರಡು ಮೀಸೆ ಗಡ್ಡ ಕೂದಲು ಎರಡು ಉದುರಿಸ್ತೀವಿ ಅಂತ, ಪ್ಯಾಂಟ್ ಎತ್ಕೋದು ಅದನ್ನು ಸಣ್ಣಕ್ಕೆ ಮಾಡ್ತೀವಿ ಅಂತ, ವೆಯ್ಟ್ ಲಾಸ್ ಮಾಡ್ತೀವಿ ಅಂತ. ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ ಅಂತ ಆ ಕಡೆ ಹೋಗ್ಬಿಟ್ಟಿದ್ದೀವಿ ಅಂತಂದರೆ ಹೆಲ್ತ್ ಹಾಳು ಮಾಡ್ತಾಯಿದ್ದೀವಿ ಅಂತ ಈಗ ಆಲ್ರೆಡಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ. ಸೊ ದುಡ್ಡು ಕೊಟ್ಟರು ಈವನ್ ದುಡ್ಡು ಕೊಟ್ಟರು ಕೂಡ ಟೀ ಕೊಡೋದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಪ್ಯಾಕೆಟ್ ಫುಡ್ ತೊಗೊಂಡು ಬಿಸ್ಕೆಟ್ ತೊಗೊತಿದ್ದೆ. ಆ್ಯಕ್ಚುಲಿ 50 ರೂಪಾಯಿ ಕೊಟ್ಟಿದ್ದು ಇವರ ದುರ್ಗಾ ಪರಮೇಶ್ವರಿ ಪೂಜಾರಿ 50 ರೂಪಾಯಿ ಕೊಟ್ಟಿದ್ದು. ಅದರಲ್ಲಿ ಒಂದು ಪ್ಯಾಕ್ ಬಿಸ್ಕೆಟ್ ತೊಗೊಂಡು ಟೀ ತೊಗೊಂಡಿದ್ದು. ಟೀ 50% ದುಡ್ಡು ತೊಗೊಂಡ ನಂತರ ಅದು 50% ಟೀ ಕೊಟ್ಟಿದ್ದೆ ನಾನು. ಕುಮುದಳ ಕಂದ ಬಾಲಗುಚಿ ಮಂಡಿ. ನಾನು 2ನೇ ಸರಿ ಹೋಗೋದಾಗಿದೆ ಒಂದು ಗುಡ್ಡ. ಇವಾಗ ಮಂಡಿ ಕೊಡ್ತಾ ಇರೋದು ಬ್ಯಾಂಡಿ ಅಂದರೆ ರೋಗ್ ಪೊಸಿಷನ್ ಅಂದರೆ ಸದ್ಯಕ್ಕೆ ಪುಟ್ಸೋಬೆ ಮತ್ತು ಕನ್ನಡ. ಆ್ಯಕ್ಚುಲಿ ಟೋಕನ್ ತೋರಿಸ್ತೀನಿ. ರೋಗ್ ಪೊಸಿಷನ್ಗೆ ಹೋದರು ಅಲ್ಲಿ 30 ರೂಪೀಸ್ ಕೊಟ್ಟು ತೊಗೊಂಡ 26 ರೂಪಾಯಿ ಟೀ. ಸೊ ಇನ್ನು 4 ರೂಪಾಯಿಗೆ ಚೇಂಜ್ ಕೊಟ್ಟಿಲ್ಲ, ಟೋಕನ್ ಕೊಟ್ಟಿದ್ದಾರೆ. ಇದೇ ಆಗಿರೋ ಟೋಕನ್ 4 ನಂಬರ್ 4ಅಲ್ಲಿ ಪುಟ್ಸ್ವಾಮಿ, ಚರಣ, ಯಶೋವತಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಅದಕ್ಕೆ ಒಂದು ಸರಿ ಹೋಗಿದ್ದು. ಹೇಳಿಲ್ವಾ ಸಂಗೀತ ಬಾಬ್ ಸ್ಟಾರ್ ಓನರ್ ಹೋದ ಒಳಗಡೆಯಿಂದ ಇವನು ಮ್ಯಾನೇಜರ್ ಇರಬೇಕು, ಟೀಮ್ ಮ್ಯಾನೇಜರ್ ಇವನು ಇರಬೇಕು. ನೆಕ್ಸಾನ್ ಗಾಡಿ ಓಡಾಡ್ತಾನೆ. ಒಂದು 2-3 ಸರಿ ನೆಕ್ಸಾನಲ್ಲಿ ನೋಡಿದ್ದೀನಿ ಬೆಳಗ್ಗೆ ಬಂದು ಓಪನ್ ಮಾಡೋದಂಗೆ. ಅಂಗಡಿ ಓಪನ್ ಮಾಡೋ ಟೈಮು ಬರ್ತಾರೆ, ಅಂಗಡಿ ಓಪನ್ ಮಾಡೋಲ್ಲ ಒಂದೊಂದು ಸರಿ. ಅದು ಇವತ್ತುವರೆಗೆ ಅಲ್ಲಿ ತುಂಬ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸರಿ ಬೆಳಗ್ಗೆ ಹೊತ್ತು ಬರೋದು ನೋಡಿದ್ದೀನಿ. ಮಧ್ಯ ಬೇರೆ ಟೈಮಲ್ಲಿ ನೋಡಿದ್ದೀನಿ. ನೋಡ್ತಾನೆ ಇರ್ತೀನಿ, ಮುಂದೆ ಓಡಾಡ್ತಾನೆ ಇರ್ತಾನೆ. ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ನಾನು. ನಾರಾಯಣ ಶಾಸ್ತ್ರಿ ರೋಡಲ್ಲಿ ಓಡಾಡ್ತಾ ಇದ್ನಲ್ಲ ನಾನು. ಇಲ್ಲಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದಲ್ಲ, ಅದಕ್ಕಿಂತ ಮುಂಚೆ ಏನು ಅಷ್ಟೇ ನಾರಾಯಣ ಶಾಸ್ತ್ರಿ ರೋಡಲ್ಲಿ ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತಾನೆ. ಆ್ಯಕ್ಚುಲಿ ಟೀ ಕುಡಿಯೋಕೆ ಬಂದಿದ್ದೆ ಮೈಸೂರು ಚಿಲ್ಲೀಸಲ್ಲಿ. ಇವತ್ತು 3ನೇ ತಾರೀಕು ಫೆರಾರಿ ಟೋಪಿ. ಇವತ್ತು 3 ಡೇಟು. ನಂಬರ್ 4 ಟೀ ಶರ್ಟು. ಅವನು ತಲೆ ಮೇಲೆ ಫೆರಾರಿ ಅಂದರೆ ಸಕ್ಸಸರ್. ಪುಟ್ಸ್ವಾಮಿಯವರ ಸಕ್ಸಸರಾಗಿ ಕೆಲಸ ಮಾಡ್ತಾನೆ ಅವನು ಅಂತೇನೋ. ಚರಣ ಪುಟ್ಸ್ವಾಮಿಯವರ ಸಕ್ಸಸರಾಗಿ ಕೆಲಸ ಮಾಡ್ತಾರೆ ಅಂತ. ಕುಮುದಳ ಕಂದ ಬಾಲಗುಚಿ. ಬೆಳಿಗ್ಗೆ ಫಸ್ಟ್ ನಾನು ಕವರ್ ಮಾಡಿದ್ದೆ ಅವನ ಕುಮುದಳ ಕಂದ. ಆ್ಯಕ್ಚುಲಿ ಬೆಳಗ್ಗೆ ಎದ್ದೇಳೋಕ್ಕಿಂತ ಮುಂಚೆನೇ ಯೋಗ ಕ್ಲಾಸ್ ಅವ್ರು ಇದ್ದಾರಲ್ಲ, ಹೆವಿ ಅರ್ಚಾಡ್ತಾಯಿದ್ರು. ಮುಂದೆ ಕುಣಿದಾಡಿಲ್ಲ ಅಷ್ಟೇ ಅವರು. ಕುಣಿದಾಡಬೇಕಿದ್ದು ಡಕ್ಕಡಕ ಅಂತ ಅದೊಂದು ಮಾಡಿಲ್ಲ ಅಷ್ಟೇ. ಹೆವಿಗೆ ಸೌಟ್ ಮಾಡ್ತಾಯಿದ್ರು. ಸೊ ಅದಾದ ನಂತರ ಅವ್ರನ್ನ ಕವರ್ ಮಾಡಲಿಲ್ಲ. ನೆನ್ಪಡೋದು ಎದ್ದು ಟಾಯ್ಲೆಟ್ಗೆ ಹೋಗ್ಬೇಕಿತ್ತು. ಇವ್ರು ಇದ್ದಿದ್ದೆ ಬಡ್ಡೆ ಹಾಕೋದು ಬೈಕೊಂಡು ಮನ್ಸಲ್ಲಿ ಸುಮ್ಮನೆ ಬಂದೆ ನೆನ್ಪಡೋದು ನಾನು. ಅದ್ರಲ್ಲಿ ಟಾಯ್ಲೆಟ್ ಮಾಡೋಕ್ಕೆ ನಾನು ರೆಗ್ಯುಲರಾಗಿ ಎದ್ದು ಬಂದು ಪಾರ್ಕಿಂಗ್ ಈಚೆ ಟಾಯ್ಲೆಟ್ ಮಾಡ್ತೀನಲ್ಲ, ಕರೆಕ್ಟಾಗಿ ಹಾಸ್ಪಾಟಲ್ಲಿ ನಿಂತ್ಕೊಂಡಿದ್ದ. ಸೊ ಇವತ್ತು ಇಲ್ಲಿಂದ ನನಗೆ ಎಂಟಿದ್ದೆ ಟೈಮ್ ಸರಿಯಿಲ್ಲ, ಇವತ್ತು ಡೇಟ್ ಖಂಡಿತ ಶುರು ಮಾಡ್ತಾರೆ ಇವರು ಅಂದ್ಕೊಂಡಂಗೆ ಆಯ್ತು. ಎಲ್ಲ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟಿಲ್ಲ. ನೋಡೋಲ್ಲ, ಮುಂದೆ ಹೊಟ್ಟೆ ತೋರಿಸ್ಕೊಡೋದ ಕವರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಫ್ರೇಮಿಂಗಲ್ಲಿ ಇದನೋ ಇಲ್ವೋ ಗೊತ್ತಿಲ್ಲ, ಹೊಟ್ಟೆಲ್ಲೇ ಹೊಟ್ಟೆ ತೋರಿಸ್ತಾ ಅವ್ನು ಮುಂದೆ ಬಂದ ತಕ್ಷಣ ಹೊಟ್ಟೆ ಕೊಟ್ಟು ನೋಡ್ಕೊಂಡು ಅಂದರೆ ಹೊಟ್ಟೆ ಊಟ ಇಲ್ಲ ನಿಮಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾನೆ. ಓನರ್ ವೈಟ್ ಶರ್ಟ್ ಓನರ್ ಅವ್ರು, ಮೈಸೂರು ಚಿಲ್ಲೀಸ್ ಓನರ್ ಅವನು. ಇನ್ನು ಮ್ಯಾನೇಜರ್ ಒಳಗಡೆ ಹೋಗ್ತಿದ್ದಂಗೆ ಅವ್ನು ಅಂಗಡಿ ಬೇಯಿಸೋದ ಟೂ ಅಂತ ಹೋದ ಒಳಗಡೆ ಮೈಸೂರು ಚಿಲ್ಲೀಸ್. ಮುತ್ಕೊಳ್ಳೋದು ಅಂತಾರಲ್ಲ, ಮುತ್ಕೊಳ್ಳೋದು ಅಂತಾರಲ್ಲ, ನೋಡೋ ಮುತ್ಕೊಂಡ್ರು ಅಂತಾರಲ್ಲ, ಆ ಥರ
ಆ್ಯಕ್ಚುಲಿ ಟೀ ತಗೊಳೋದಾಗ ಹಂಗೆ ಮುತ್ಕೊಂಡಿದ್ರು. ಯಾವ ಬಟ್ಟೆ ಮುತ್ಕೊಂಡಿದ್ರು ಅಂದರೆ 2 ದಿನ ಆಗಲಿ ಮೋರ್ ದೆನ್ ಆಲ್ಮೋಸ್ಟ್ ಕ್ಲೋಸ್ ಟು 1 ಅವರ್ ನಿಂತ್ಕೊಂಡಿದ್ದೀನಿ ಟೀ ತೊಗೊಳಕ್ಕೆ. ಟೋಕನ್ ತೊಗೊಬಿಟ್ಟಿದ್ದೀನಲ್ಲ, ಹಂಗ್ಬಿಟ್ಟು ಟೋಕನ್ ಬೆಳಿಗ್ಗೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗಿದ್ದೆ. ಸಿಟಿ ಬಸ್ ಸ್ಟ್ಯಾಂಡ್ ಹೋಗಿ ಮತ್ತೆ ವಾಪಸ್ ಬಂದೆ. ಸುಮ್ಮನೆ ಮತ್ತೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಮರಾಸೋ ಟಾಟಾ ಮಹೇಂದ್ರ ಮಹಾರಾಜೋ ಗಾಡಿ ಅಂತಿದೆ. ಯಾವುದು KA09 ME5525 ಓಕೆನಾ. ಈ ಗಾಡಿ ಸದ್ಯಕ್ಕೆ ಮಹೇಂದ್ರ ಮಹಾರಾಜ್ ಯೂಸ್ ಮಾಡ್ತಾ ಇರೋದು ಪಾಪ್ಟೆ ಲಿಮಿಟೆಡ್ ಪ್ರಸಾದ್ ಬಾಬು ಇದನ್ನಲ್ಲ ಒಂದು ಪರ್ಸನಲ್ ಕಾರ್ ಇದೆ ಇರೋದು. ನಾನು ಆ್ಯಕ್ಚುಲಿ ಕಾರ್ ತೊಗೊಂಡು ಟ್ಯಾಕ್ಸಿ ಪ್ರಾಜೆಕ್ಟ್ ಇದೆ ನನ್ನದು. ಸೊ ಅವಾಗ ಇದೇ ಟ್ಯಾಕ್ಸಿನ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದೆ. ಪ್ರಕಾಶ್ ಜೊತೆ ಈ ಪ್ರಾಜೆಕ್ಟ್ ಬಗ್ಗೆ ಒಂದು ವಿಷಯ ಮಾತಾಡಿದೆ. ಜನ ಸದ್ಯಕ್ಕೆ ಈಗ ತೋರಿಸ್ತಿರೋದು ಏನಕ್ಕೆ ಅಂದರೆ ನನಗೆ ಈಗ ಮೈಸೂರು ತಿಂಡಿಸಲ್ಲಿ ಟೀ ಕುಡ್ಕೊ ಬಂದಲ್ಲ, ಕಣ್ಣು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಬಹುಶಃ ಬಿದ್ದರೆ ಬಾಲಂಗುಚಿ ಪಂಚ ಅದ್ಭುತ ಎಲ್ಲ ಕಣ್ಣು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಹುಶಃ ಕಣ್ಣು ಕೆಂಪಗಾಗಬಹುದು ಅಂದ್ಕೊಂಡಿದ್ದೀನಿ. ಪ್ರಕಾಶ್ ಟೈಟಲ್ ಥೀಮ್ ತೋರಿಸ್ತಾರೆ ಅಲ್ಲಿ ಪಾಪ್ಟೆ ಲಿಮಿಟೆಡ್ ಪ್ರಕಾಶ್ದು ಬಟ್ಟೆ. ಸೊ ಇಲ್ಲಿ ತೋರಿಸಿದ್ದರಿಂದ ಏನಾಗುತ್ತೆ ಅಂದರೆ ಕಣ್ಣು ಉರಿಬಹುದು, ಕಣ್ಣು ಕೆಂಪಗಾಗಬಹುದು. ಉರಿತಾ ಇದೆ ಆಲ್ರೆಡಿ, ಕಣ್ಣು ಕೆಂಪಗಾಗಬಹುದು. ಕಣ್ಣು ಕೆಂಪಗಾಗೋದು ಏನಕ್ಕಾಗಿ ಮಾಡಿದ್ರು ಅಂದರೆ ಈಗ ಆಲ್ರೆಡಿ ಪಾರ್ಕ್ ಒಳಗಡೆ ಪೊಲೀಸ್ ಅವರು ಗಾಂಜಾ ಹೊಡಿಯೋರು, ಸಿಗರೇಟ್ಸ್ ಗಾಂಜಾ ಹೊಡಿಯೋರು ಹುಡುಕಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರು ಬೇಸ್ಮೆಂಟ್ ವರ್ಕ್ ಮಾಡಿರೋದು. ಟೀ ಕೊಟ್ಟರಲ್ಲ ಅವಾಗ ಬೇಬಿ ಟೀಯಲ್ಲಿ ಏನೋ ಕೆಮಿಕಲ್ ಡ್ರಗ್ಸ್ ಹಾಕ್ಕೊಂಡಿದ್ದಾರೆ, ಅದರಿಂದ ಕಣ್ಣು ಉರಿತಾ ಇದೆ, ಕಣ್ಣು ಕೆಂಪಗಾಗೋ ಸಾಧ್ಯತೆ ಇದೆ. ಪಾರ್ಕಲ್ಲಿ ಆ್ಯಕ್ಚುಲಿ ಅವ್ರುಗಳು ಗುದ್ದಾಡ್ಕೊಂಡು ನೀರನ್ನೆಲ್ಲ ತೆಗೆದು ದಂಬೆಯಲ್ಲಿ ಎಸೆದ್ರು. ನಮ್ಮ ಮುಂದೆ ಮಕ್ಕಳು ಗೊತ್ತಿಲ್ಲದೆ ಇರೋದು ಏನಂದರೆ ನಮ್ಮ ಕ್ಯಾಮ್ರಾರನ್ನ ಮುಚ್ಚೋದು ಅನ್ನೋದು. ಕುಮಾರ್ದು ಟಿ ಶರ್ಟು HQ1299 ಮೇಬಿ, ನಾಟ್ ಶ್ಯೂರ್. ಗಾಡಿ ಬ್ಲಾಕ್ ಆಗೋಯ್ತು ನಮ್ಮ ಪ್ಲೇಟ್. ಇಲ್ಲಿ ಹೇಳಿಕ್ಯೂ 50 ರೂಪಾಯಿ ತೋರಿಸ್ತಾ ಇರೋದ್ರೆ ನನಗೆ ಟೀ ಕುಡಿಯೋಕ್ಕೆ 50 ರೂಪಾಯಿ ಕೊಟ್ಟಿದ್ದು. ಅದು ಪ್ರಕಾಶ್ ಶರ್ಟ್, ಪ್ರಕಾಶ್ ಹಾಕಲ್ಲ ಬಟ್ಟೆ ಹಾಕ್ತಾರೆ. ಸೊ ಇದು ಸೀತಾಫಲ ಅಂದರೆ ಐಶ್ವರ್ಯ ಅರ್ಜುನ್ ಇದ್ದಾಳಲ್ಲ ಅವಳದು 50% ಕೊಡ್ತೀವಿ ಅಂತ. ನನಗೆ 50 ರೂಪಾಯಿ ಕೊಟ್ಟಿದ್ದು ಇದು ಮ್ಯಾಕ್ಸ್ ಮಂಜುಳ ಬಾಲಮುಚ್ಚಿಗಳು. ನನಗೆ 50 ರೂಪಾಯಿ ಕೊಟ್ಟಿದ್ದು. ನನಗೆ 50 ರೂಪಾಯಿ ಕೊಟ್ಟಿದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಕಾಮಾಕ್ಷಿ ಅಮ್ಮನ್ ಅಂತ ಬೇಳೆ ಅಮ್ಮನ್ ಅಂದರೆ ರಾಜೇಶ್ವರಿ ಆರ್ಡ್ರ್ ಪಾಸ್ವರ್ಡ್ ಬಾ ಹೋಗು ಆ ಥರ. ಮೂಗು ಕೈ ಆಗ್ತಾ ಇರೋದಲ್ಲ ಅದು ಪ್ರಕಾಶ್ ಹೇಳ್ತೀನಿ. ಪ್ರಕಾಶ್ ಅಂದರೆ ನಮ್ಮ ಪಾಪ್ಟೆ ಲಿಮಿಟೆಡ್ ಪ್ರಕಾಶ್ ಅಲ್ಲ. ಅವ್ರು ಬ್ಯಾಟ್ ಎತ್ಕೊಟ್ಟಿದ್ದೆ ಅದಕ್ಕೆ ಅಂದರೆ ವೆಯ್ಟ್ ಲಾಸ್ ಆಗ್ತಿದೆ ಅಂತ. ಸೊ ಪಾಪ್ಟೆ ಲಿಮಿಟೆಡ್ ಪ್ರಕಾಶ್ ನಮ್ಮ ತಾಯಿ ತಮ್ಮ ಪ್ರಕಾಶ್ ಇದ್ದಾರಲ್ಲ ಅವರು ಹಂಗೆ ಮೂಗಿಗೆ ಬೆಟ್ಟ ಹಾಕ್ಕೊಂಡು ಮೂಗು ಕ್ಲೀನ್ ಮಾಡ್ಕೊಳ್ಳೋ ಅಭ್ಯಾಸ ಇತ್ತು. ಸದ್ಯಕ್ಕೆ ಪ್ರಕಾಶ್ ಟೈಟಲ್ ಥೀಮ್ ತೋರಿಸೋದಕ್ಕೋಸ್ಕರ ಹೇಳ್ಕೊಳ್ಳೋದಕ್ಕೆ ಅಂದರೆ KL10 ಅದು ಊಟ ಅನ್ನ ಹಾಕಿದ್ದಾರೆ. ಇದು KL10 N6340 ಅದು ಅದಕ್ಕೆ ಊಟ ಹಾಕಿದ್ದಾರೆ. ಸೊ ಅಂದರೆ ಊಟ ಅದಕ್ಕೆ ಹಾಕ್ತಿದ್ವಿ, ನಿಮಗೆ ಊಟ ಇಲ್ಲ ಅಂತ ಜೊತೆಗೆ 50% ಅಲ್ಲಿಗೆ 50% ನನಗೆ ಅಂತ. ಆ್ಯಕ್ಚುಲಿ ಅಲ್ಲಿ ಸೀತಾಫಲ ಹಣ್ಣು ಹತ್ರ 50 ರೂಪಾಯಿ ಕೊಡ್ತಾಯಿದ್ರಲ್ಲ ಅವನಿಗೆ. ಸೊ 50% ನನಗೆ 50% ಅವನಿಗೆ ಅಂತ. ಅಂದರೆ ನಾನು ಅಪೋಸಿಟ್ಗೆ KA9 KA55 ಇದೆಲ್ಲ KA9ಗೆ ಸ್ವಲ್ಪ 50% ಕೊಡ್ತೀವಿ. ಈಗ KA55 ನನಗೆ 50% ಕೊಡ್ತೀವಿ. ಅಂದರೆ ಐಶ್ವರ್ಯ ಅರ್ಜುನ್ ಆಗಲಿ ಬೇರೆ ಏನೇ ಆಗಲಿ ಸರಿ ಸೀತಾಫಲ ಅಂತ ತೋರಿಸ್ತಿರೋದ್ರಿಂದ ಹುಡುಗಿ ಏನಾಗಲಿ ಪರ್ಟಿಕ್ಯುಲರ್ಲಿ ಐಶ್ವರ್ಯ ಅರ್ಜುನ್ ಅವಳೇ ಹೋಗಿದ್ದೆ ಸೀತೆ ಆಗ್ತಿರೋದು. ಪ್ರಾಜೆಕ್ಟ್ ರಾಮಾಯಣಕ್ಕೆ ಒಳ್ಳೆ ಶೆಡ್ಯೂಲ್ ಆಗಿರೋದು. ಸೊ 50% ರೈಟ್ಸ್ ಮಾತ್ರ ನಿಮ್ಗೆ ಇರುತ್ತೆ ಅಂತ ಹಾಕಿದ್ದೀವಿ. ಇದು ದಸರಾ ಹೇಳಿದ್ದು ಆಸ್ಪತ್ರೆ 6 ರೂಪಾಯಿ ಆಗಸ್ಟ್ ಆಗತ್ತೆ. ಹೊಟ್ಟೆಗಳ ತೋರಿಸ್ಬಿಡ್ತಾರೆ. ಬೇಕ್ರಿಗಳು ಏನಕ್ಕೆ ಅಂದರೆ ಬಳ್ಳಾಳ್ ಆ್ಯಂಡ್ ಬೇಕ್ರಿ ಸ್ವತಃ ಬಳ್ಳ ಪೂರ್ತಿ ಬೇಕ್ರಿದ ಕವರ್ ಮಾಡ್ತಿದ್ದಾರೆ.
ಆಡ್ತೈತೆ ಅದು. ಅದು ಶಿವಗಲಿ ಬದ್ದೆಲ್ಲ ಹೊಡೆಯೋಕ್ಕೆ ಟ್ರೈ ಮಾಡೋದು ಕಾಲು ಅದು ನೀಳ ಬಲ ಕೊಟ್ಟು ಯೂಸ್ ಮಾಡಿ. ಪಕ್ಕ ಇಲ್ಲಿ ನಿಂತೋಳ ಅವ್ರ ಅಜ್ಜಿ ಕಾಲು ಹಾಕೋಳ. ಮನುಷ್ಯರಲ್ಲಿ ಸರ್ 70 ರೂಪಾಯಿ ಕೆಲಸ ಮಾಡ್ಬೇಕಂತ ಆಯ್ತು 50 ರೂಪಾಯಿ ಬಗ್ಗೆ ಮಾತಾಡ್ತಿರೋದು 50 ರೂಪಾಯಿ. ಯಾಕೆ ಹೇಳ್ತಾ ಇರೋದು ಅಂದರೆ ಆ ಕಡೆಗೆ ಹೋಗಲಿ ಅಂತ, ಇವ್ರಿಗಿದೆ ರೋಡ್ಗೆ ಹೋಗಲಿ ಅಂತ ಕೊಡ್ತೀರಿ ಅಂತ 50 50 ಕೈ ಕುಮಾರ್ ಕೊಡಿಸಿದ ಚಪ್ಪಲು ಮತ್ತು ಸೆಡ್ಬಲ್ ಕೊಡಿಸಿದ ಚಪ್ಪಲು ಎರಡು ಮತ್ತು 4 ಜನ ಹಾಕಿದ್ದಾರೆ. ನಾನು ಬುದ್ಧ ಇಬ್ಬರು, ಒಬ್ಬ ಮುಂದೆ 2 ಫಸ್ಟ್ 2 ಬ್ಲ್ಯಾಕ್ ಕಲರ್ ಶೆಡ್ಬಲ್ ಪೋಸ್ಟ್ ಸ್ಲಿಪ್ಪರ್. ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿ ಲಾಸ್ಟ್ ಲೈಟ್ ಗ್ರೀನ್ ಹೋಗ್ತಿರೋದು ಕುಮಾರ್ ಕೊಡಿಸಿದ ಸ್ಲಿಪ್ಪರ್. ಅದು ಮೋಸ್ಟ್ಲಿ ಬರೋ ಮುಂದೆ ರಾಯಲ್ ಸುಜುಕಿ ಗಾಡಿ. ಅಯ್ಯೋ ಹೆಡ್ಲೈಟ್ಗಳು 1 2 3 ಗಾಡಿ, ಅಲ್ಲಿ ಒಂದು 4 ಗಾಡಿ ನಿಂತಿದೆ. ಇದು 5 ಇದು ಒಂದು ಇದು ಪ್ರಕಾಶ್ ತಿಂದಿದೆ. ಆ್ಯಕ್ಚುಲಿ ರೋಡ್ಗೆ ಹೋಗೋದು, ರೋಡು ರೈಟ್ ಹ್ಯಾಂಡ್ ಸೈಡಲ್ಲಿ ರೋಡ್ ಕ್ರಾಸ್ ಮಾಡೋದು ಒಂದು ಸೈಡ್. ನಮ್ಮದೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇದೇ ಸ್ಪಾಟ ಎಷ್ಟೊಂದು ವೆಹಿಕಲ್ ತೋರಿಸ್ತೀನಿ. ಮುಂದೆ ನಿಂತಿರೋದು ಮುಸ್ಲಿಮ್ ಬರೋ ಮುಂದೆ ಡೇಟ್ ಅಂತಿರ್ಬೋದು. HY 7664 ಏಜ್ ಹೈ. ಈ ಗಾಡಿನೂ ಇದೆ ಹೆಡ್ಲೈಟ್ ಆನ್ ಆಗಿದೆ. ಎಲ್ಲ ಗಾಡಿಗಳು ಹೆಡ್ಲೈಟ್ ಆನ್ ಆಗಿದೆ. ಎಷ್ಟೋ ವೆಹಿಕಲ್ಗಳು ಬರೋದು ಅಲ್ಲಿ ಒಂದು ಹೆಡ್ಲೈಟ್ ಆನ್ ಆಗಿದೆ. ಹತ್ತರ ಗಾಡೀಲಿ ಬಂದು ಸ್ಪರ್ಧೆ ಮಾಡಲಾಗ BR ಅಲ್ಲಿ ಅಲ್ಲೇ ಅದು ಹೆಡ್ಲೈಟ್ ಆನ್ ಆಗಿದೆ. ಇದೆ ಲೈಟ್ ಉರಿತಾರದ ಗೊತ್ತಾಗುತ್ತೆ ಈಸಿಯಾಗಿ. ಹಿಂದ್ಗಡೆ ಕಾಣ್ತಾ ಇದ್ರು, ಹಿಂದ್ಗಡೆ ಹೆಡ್ಲೈಟ್ ಉರಿತಾ ಇದ್ದರೆ ಡೇಂಜರ್ ಲೈಟ್ ಉರಿತಾ ಇದ್ದರೆ ನೋಡಿ ರಿಫ್ಲೆಕ್ಟ್ ಆಗುತ್ತೆ, ಕ್ಯಾಮ್ರಾಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಪೊಲೀಸವ್ರು ಮಾತಾಡೋರೇ ಇಲ್ಲ. ಅಲ್ಲಿ ಪಾರ್ಕೊಳಕ್ಕೆ ಕಾಲಿಡ್ತಿದ್ದೆ, ಹಂಗೆ ಕಾಯ್ಕೊಂಡು ತಿಂತಿದ್ರು, ಕೇಳೋರೇ ಗೊತ್ತಿಲ್ಲ. ಸುಮಾರು ದಿವಸ ಇದರಿಂದ ಕಾಜು ಹೊಡೆದು ಹಾಕಿದ್ರು, ಏನೇನೋ ಮಾಡಿದ್ರು, ಕೊನೆ ಗಿಡ್ಡಿ ಕೊಟ್ಟು ಎಲ್ಲ ನಿಲ್ಸಿದ್ದೆ. ಈಗ ಈ ಕಥೆ ಆಗಿದೆ. ಸೊ ಇದು ತೆಗೆ ಸೈಡ್ಗಿಟ್ಟು ಈಗ ಈ ದೇವ್ರು ಇಡೋದು, ಎಲ್ಲ ದೇವರು ಓದ್ದೆ ಇಡೋದು. ಇದು ಮಂಜುಳಾ ಬಾಳಾಗುಚ್ಚಿ. ಸದ್ಯಕ್ಕೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುಸ್ಲಿಮ್ ಜೊತೆ ಕವಿಟ ಇರೋದು ಇದೇ ಮಾಡೋದು. ಮ್ಯಾಕ್ಸ್ ಮಂಜುಳಾ ಅವರು ಅಂಗನವಾಡಿಲಿ ಅವರೇ ಕೆಲಸ ಮಾಡ್ತಾಯಿದ್ದು. ಮತ್ತು ಪ್ರಕಾಶ್ ಮೋಹನ್ ಹೆಂಡತಿ ಕೂಡ ಅಲ್ಲೇ ಕೆಲಸ ಮಾಡ್ತಾಯಿರೋದು. ಈಗಲೂ ಅವರಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಏನಕ್ಕೆ ಇಲ್ಲಿ ಕಾಣಿಸ್ಕೊಳ್ತಿರೋದು ಅಂದರೆ ಎಲ್ಲ 50-50 ಅದೇ ಆವಾಗಲೇ ಈ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ರಲ್ಲ, ದುಡ್ಡು ಕೊಟ್ಟರು ಕೂಡ 50% ಟೀ ಸಿಕ್ಕಿದ್ದು. ಇಲ್ಲಿಯೂ ಅಷ್ಟೇ ಊಟ 50% ಊಟ ಕೊಡೋದು. ಇದಕ್ಕೆ KR ಹಾಸ್ಪಿಟ್ಲಿಗೆ ಹೋಗುವಾಗ ಊಟ ಕೊಡ್ತಾಯಿದ್ರಲ್ಲ, ತಕ್ಕಳಿಸ್ತಾ ಇದ್ರಲ್ಲ, ಹಂಗೆ ಫಸ್ಟ್ ಏನು ಹಿಂಗೆ ಇರಲಿಲ್ಲ. 2-3 ಡೇಸ್ ಸರಿಯಾಗಿ ಸಿಕ್ತು. ಈಗ ಆಲ್ಮೋಸ್ಟ್ ಇಲ್ಲಿ ಊಟ ಕೂಡ ಸ್ಟಾರ್ಟ್ ಮಾಡಿ ಮೂರ್ದೇನೆ ವೀಕ್ ಆಯಿತು. ಆಲ್ಮೋಸ್ಟ್ ವೀಕ್ ಅಂದ್ಕೊಳಪ್ಪ. 2-3 ಡೇಸ್ ಚೆನ್ನಾಗಿ ಕೊಟ್ಟರು. ಸಾಯಂಕಾಲದ ಹೊತ್ತು ಮಾತ್ರ 3 ಡೇಸಿಂದ ಬೆಳಿಗ್ಗೆ ಒಂದು ಸರಿ ಸಿಕ್ತು, 2 ದಿವಸ ತಿಂಡಿ ಸಿಕ್ತು. ಅದು ಎಲ್ಲ ಕಡಿಮೆ ಕ್ವಾಂಟಿಟಿ ಇತ್ತು, ಕಡಿಮೆ ಕ್ವಾಂಟಿಟಿ 50%. ಅದಕ್ಕೆ ತೋರಿಸ್ಕೊಳ್ತಾ ಇರೋದು. ಅಲ್ಲಮ್ಮ ಪೊಲೀಸ್ ಓಡಾಡ್ತೈತೆ, ಔಟ್ ಆಫ್ ಫೋಕಸ್ ಆಗುತ್ತೆ ಖಂಡಿತ. ಅಲ್ಲೊಬ್ರು ಲೇಡಿ 24/7 ಪೊಲೀಸ್ ಪ್ರೊಡಕ್ಷನ್ ಇದೆ ಈಗ ಇಲ್ಲಿಗೆ. ಆದರೂ ಎಲ್ಲ ಬಿದ್ಕೊಂಡು ಓದಾಡ್ತಾ ಇದ್ದಾರೆ. ಏನು ನೋಡ್ಕೊತಾ ಇತ್ತು ಏನೋ ದೇವ್ರಿಗೂ ಗೊತ್ತಿಲ್ಲ. ಯಾರು ಇದನ್ನೆಲ್ಲ ಹೆವಿ ಸ್ಟ್ರಿಕ್ಟ್ ಫೈಟ್ ಅಂತ ಕೊಟ್ಟು ಕಳಿಸ್ತಾ ಇದ್ದ. ಇನ್ನೊಬ್ಬ ಯಾರೋ ದಡಿಯ ಇದ್ದ, ಅವನಂತೂ ಕೇಳೋಗೇ ಇಲ್ಲ. ಇಲ್ಲಿ ಒಳಗಡೆಗೆ ಬಂದು ಹುಡುಗಿರನ್ನ ಎನ್ಕವರ್ ಮಾಡ್ದೆ. ಅಲ್ಲಿ ಕೂತಿದ್ದು ಯಾರೋ ಡವಿ ಹುಡುಗಿ ಹೆಂಗಸು, ಅಂದರೆ ವಯಸ್ಸಾಗಿದ್ದು, ಇಬ್ರಿಗೂ ಮದುವೆ ಆಗಿ ಮಕ್ಕಳಿರೋ ವಯಸ್ಸಿದೆ.
ಸೊ ಅವರಿಬ್ಬರು ಬಂದು ಕೂತ್ಕೊಂಡಿದ್ರು. ಅವರಿಬ್ಬರು ಆಡ್ತಿದ್ದು ಆಟ ನೋಡಿ ಅವ್ನಿಗೆ ಡೌಟ್ ಬಂತು, ಇವರಿಬ್ಬರು ಗಂಡ ಹೇಳ್ತೀರಿ ಖಂಡಿತ ಇಲ್ಲ, ಯಾರೋ ಕೀಪ್ ಇರಬೇಕು ಅಷ್ಟೇ, ಸೆಟಪ್ ಹೊಡ್ಕೊಂಬಂದವ್ರೆ ಅಂದ್ಬಿಟ್ಟು ಹೋಗಿ ಎನ್ಕ್ವೈರಿ ಮಾಡ್ಬಿಟ್ಟು ಉಗಿದು ಓಡಿಸ್ತಾ ಅವ್ರಿಬ್ರದ. ಒಳ್ಳೆ ಕತೆ ಅವ್ರದ್ದು. KA55W 6364 ಹಾಫ್ ಡಿಲೆಕ್ಸ್ ಅದು ಆ್ಯಕ್ಚುಲಿ. ಇರೋ ಹಾಫ್ ಡಿಲೆಕ್ಸ್ ಅದು. ಏನಕ್ಕೆ ತೊಗೊಂಡು ತೋರಿಸಿದೀಗ ಅಂದರೆ, ಈಗ ಆ್ಯಕ್ಚುಲಿ ನಿಜಗುಡ್ ಕಡೆ ಹೊರಟಿದ್ದೀನಿ. ಸೊ ಅರ್ಧಂಬರ್ಧ ಸ್ನಾನ ಮಾಡ್ತೀವಿ ನೀವು ಅಂತ ಅಂದರೆ ಅರ್ಧಂಬರ್ಧ ಸ್ನಾನ ಮಾಡ್ತೀವಿ, ಜೊತೆಗೆ ಅರ್ಧಂಬರ್ಧ ಡಿಲೆಕ್ಸ್ ಆಗಿದೆ ಅಂತ. ಕಾಲಿಗೆ ಚಪ್ಪಲ್ ಇಲ್ಲ, ಪ್ಯಾಂಟ್ ಇಲ್ಲ. ಸೊ ಹಂಗೆ ಅರ್ಧಂಬರ್ಧ ಡಿಲೆಕ್ಸ್ ಅಂದರೆ ಅರ್ಧಂಬರ್ಧ ಸರಿಗಿದೆಯಾ, ಅರ್ಧಂಬರ್ಧ ಸರಿಗಿಲ್ಲ ಎಲ್ಲ ಪ್ರತಿಯೊಂದು ಅಂತ. ಜೊತೆಗೆ ಈಗ ಹೋಗ್ತೀನಲ್ಲ, ಅರ್ಧಂಬರ್ಧ ಸ್ನಾನ ಮಾಡ್ತೀಯಾ, ಇನ್ನರ್ಧ ಸ್ನಾನ ಮಾಡೋಕ್ಕಾಗಲ್ಲ ಅಂತ. ಅಂದರೆ ಸರಿಯಾಗಿ ಸ್ನಾನ ಮಾಡೋಕ್ಕಾಗಲ್ಲ, ಬಟ್ಟೆ ಕ್ಲೀನಾಗಿ ವಾಶ್ ಮಾಡೋಕ್ಕಾಗಲ್ಲ, ವಾಶ್ ಮಾಡಿದ್ರೆ ಡ್ರೈ ಮಾಡೋಕ್ಕಾಗಲ್ಲ. ಆ ಥರ ಏನಾದ್ರು ಒಂದು ಪ್ರಾಬ್ಲಮ್ಗಳು ತಂದಿರ್ತಾರೆ. ಅದಕ್ಕೆ W ಸೀರೀಸ್ ಈಗ ತಗೊಬಂತ ಸೈಡಲ್ಲಿ ಇಟ್ಟಿದ್ದು. W4120 ಅಲ್ಲಿ ಹೋಗ್ತಾ ಇದೆ ಸ್ಪ್ಲೆಂಡರ್. W4120 ಗಾಡಿ ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದಿದ್ದು. ಈಗ ನೆಚ್ಚಿಗುಡಿ ಕಡೆ ಹೊರಟಿದ್ದೆ, ಸೊ ಫಸ್ಟ್ ಗಾಡಿ ಅದೇ ರಾಂಗ್ ವೇಲ್ ಬಂದಿದ್ದು. ಅಂದರೆ ಈ ಕಡೆ ಹೋದ ತಕ್ಷಣ ಚೆಕ್ ಅಂತ ಹೊಡಿತೀವಿ, ರಾಂಗ್ ವೇನಲ್ಲಿ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ. ಈಗ ಆ್ಯಕ್ಚುಲಿ ನನಗೆ ಆಪ್ಷನ್ ಇಲ್ಲ, ಟ್ರೈನ್ ಇಲ್ಲ. ಸೊ ಈಗ ನಾನು ಇದರಲ್ಲೇ ಹೋಗಬೇಕು, ಯಾವುದು ಲಿಫ್ಟ್ ತಗೊಂಡು ಹೋಗಬೇಕು. ಸೊ ಹೋಗ್ಬೇಕಾದ್ರೆ ರಾಂಗ್ ವೇನಲ್ಲಿ ಬಂದು ಹೊಡ್ಕೊಂಡು ಹೋಗ್ತೀವಿ ಅಂತ. 45H6769 ಅದು ಕಾಲ ಹೊಡಿದ್ದು. ಅದು ನಾನು ಕಾಲು ಎತ್ತಿಡಕ್ಕೆ ತಿಗರಲ್ಲಿ ಜಮೀಲ ಬಡಿಯೋದೇ ಹೊಡ್ಕೊಂಡು ಹೋಗ್ತಾರೆ. ಜಗದಳ್ಳಿ ಮತ್ತು ಒಡೆಯರ್ ಫ್ಯಾಮಿಲಿ, ರವಿಚಂದ್ರನ್ ಎಲ್ಲ ಕಡೆ ಇರಲಿ. ಇದೆಲ್ಲ ಮುಂದಕ್ಕೇನು ಕವರ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಮೊಬೈಲಲ್ಲಿ ಡಿಸ್ಪ್ಲೇಸು ಇಲ್ಲ, ಜೊತೆಗೆ ಮಾಡೋಕ್ಕೆ ಕೆಲಸ ಇದೆ ಬೇರೆ. ಅದು 67H1800 ಪಲ್ಸರ್ RS ಗಾಡಿ. ಉಗಿದ್ಬಿಟ್ಟು ಹೋಗ್ತಾನೆ ಆ್ಯಕ್ಚುಲಿ. ಇದಿದೆ ರೋಡಲ್ಲಿ ಕಂಬದ ಪಕ್ಕ ಕಾಣ್ತಾ ಇದೆಯಲ್ಲ, ಇದು ಅದು ಆ್ಯಕ್ಚುಲಿ ಅವನೇ ಹೋಗಿದ್ದು ಬೋಳಿ ಮಗ. ನನಗೆ ಯಾರು ಬೇಕೋ ಆ ಥರ ಹೋಗಿದ್ದು ಹೋಗ್ತಾನೆ ನಾನು. ಅಂದರೆ ರೋಡ್ಗೂ ಇರೋದು, ಆದರೆ ಗಾಳಿ ಬರ್ತಕ್ಕೆ ಅದು ನನ್ನ ಕಡೆಗೆ ತೂರಬೇಕು, ಆ ಥರ ಹೋಗಿದ್ದು ಹೋಗ್ತಾನೆ. ಆ್ಯಕ್ಚುಲಿ ಚರಣ RS ಗಾಡಿ ಓಡಿಸ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಡೋರ್ ಓಪನ್ ಮಾಡ್ಕೊಂಡು ನಿಂತಿದ್ದಾನೆ ಅಂತ ನಾನು ಲೆಫ್ಟ್ ಸೈಡ್ಗೆ ಹೋದರೆ ಹೊಡ್ಕೊಂಡು ಹೋಗ್ತಾರೆ. ತಮಿಳ್ನಾಡು 43P937 ಹೆಡ್ಲೈಟ್, JA2413 ಕುಬಿದಾಳ ಕಂದ. ಇದು ಆ್ಯಕ್ಚುಲಿ ರೋಡಲ್ಲಿ ಬರೋದು ಬೇಡ ಅಂದ್ಕೊಂಡಿದ್ದೆ, ಮತ್ತೆ ಬಂದೆ. 43P9375 ಅದು ಗಾಡಿ. ಮಾಷಾ ಅಲ್ಲ ಮುಸ್ಲಿಮ್ಸ್ದು. ಮುಂದೆ ಇದು ಶುತಬಳ್ಳಾಳಲ್ಲ, ಅವಳ ಲ್ಯಾಂಗ್ವೇಜ್. ಆ್ಯಕ್ಚುಲಿ ರೋಡಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಆಡ್ಗೇಟ್ವರೆಗೆ ಹೋಗಿ ವಾಪಸ್ ಹಿಂದೆ ಬಂದೆ. ಆ್ಯಕ್ಚುಲಿ ಟ್ರೈನ್ ಹೋಗೋದ ಅಂತ ಅಂದ್ಕೊಂಡೆ. ಆರ್ಗನೈಸ್ ಇದು 53R47 ಇದು ಆರ್ಗನೈಸ್. AA5442 KA09 ಅದು ಆರ್ಗನೈಸ್ಡ್. HJ258509 ಆ್ಯಕ್ಚುಲಿ ಥಮ್ಸಪ್ ತೋರಿಸ್ತಾನೆ ಒಳಗಡೆ ಇರೋನು. ನಾನೇ ಫಕ್ಕಿ ಫಿಂಗರ್ ತೋರಿಸ್ಬಿಟ್ಟು ಬಂದೆ. ಆ್ಯಕ್ಚುಲಿ ಲೈಟ್ ಆನ್ ಮಾಡ್ಕೊಂಡಿದ್ದೆ. JJ8443 ಗಾಡಿ ಅದು. ಇದು ಆರ್ಗನೈಸ್ ನಂಬರ್ 1 ತೋರಿಸ್ತಾ ಇದ್ದಾನೆ. ಸೈಕಲ್ಸ್ ಒಳಗೆ ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಹತ್ತಿಸ್ಕೊಂಡು ಹೋಗೋದು, ಬರ್ಕೊಂಡು ಹೋಗೋದು. ಆರ್ಗನೈಸ್ಡ್ ಇದು, ಎರಡು ಆರ್ಗನೈಸ್ಡು. JJ2192 EN3715 ಅದು ಅಭಿ ಹೇಳಿಲ್ವಾ, ಅದು ಅಭಿ ಗಾಡಿ ಅಂತ. ಎರಡು ಹೆಡ್ಲೈಟ್ ಆನ್ ಆಗಿದೆ. ಆ್ಯಕ್ಚುಲಿ ಈ ಸೈಡ್ ತಿರುಗಲೇಬೇಕು ನೋಡಿ, ಯಾಕಂದರೆ ಇಲ್ಲದ ವೆಹಿಕಲ್ ಅಡ್ಡಿ ಬರ್ತವೆ. ಆ ಕಡೆ ತಿರುಗಿದ ತಕ್ಷಣ ಹೆಡ್ಲೈಟ್ ಹೊಡಿತಾರೆ ಕಣ್ಣಿಗೆ. ಅಲ್ಲಿ ಏನು ಕರೆಕ್ಟಾಗಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, 4 ವೆಹಿಕಲ್ ಬಂದು 4ರಲ್ಲಿ 2 ಹೆಡ್ಲೈಟ್ ಆನ್ ಮಾಡ್ಕೊಂಡು ಬಂದು ಹಿಂದ್ಗಡೆ ನಿಧಾನಕ್ಕೆ, ಇನ್ನೆರಡು ಗಾಡಿ ಮುಂಚೆ ಫಾಸ್ಟಾಗಿ ಬಂದು ಗಾಡಿ ಫಾಸ್ಟಾಗಿ ಬಂದು ಹೊಡ್ಕೊಂಡು ಹೋಗೋ ಪ್ರಯತ್ನ ಪಟ್ಟಿದ್ದೆವು. 2 ಹೊಡ್ಕೊಂಡು ಹೋಗೋ ಪ್ರಯತ್ನ, 2 ಹೆಡ್ಲೈಟ್ ಆನ್ ಮಾಡಿದ್ದು. ಆರ್ಗನೈಸ್ ಇದು 9784 ಐಶ್ವರ್ಯ ಅರ್ಜುನ್. ಮತ್ತು ಅಲ್ಲಿದು ಆರ್ಗನೈಸ್ಡು AE3956 KA05 ಅದು.
ಇದು ಅಳ್ಳಾಡಿಸ್ತಾ ಇರೋದು ಆರ್ಗನೈಸ್ಡ್ ಇದು, ಅದು ಗಾಡಿ ಆರ್ಗನೈಸ್ಡ್ ಇದು ನೋಡಿ ಆ್ಯಕ್ಟಿವಾ 44EC 109 ಅದು. ಆ ಗಾಡಿ ನೋಡ್ಬೇಕಾದ್ರೆ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದ ಇವನು. iQube ಗಾಡಿ, TVS iQube ಗಾಡಿ. ಇದು ಆರ್ಗನೈಸ್ಡ್ KL10H9460 ಇದು ಆರ್ಗನೈಸ್ಡ್ ಇದು. KL29Q1886 ಇದು ಆರ್ಗನೈಸ್ಡ್, ಹೆಡ್ಲೈಟ್ ಆನ್ ಆಗಿತ್ತು. 21EB2040 ಇದು ಆರ್ಗನೈಸ್ಡ್. 41A3209 ಅದು ಆರ್ಗನೈಸ್ಡ್. K11D639 ಆರ್ಗನೈಸ್ಡ್. ಲೈಫ್ ಈಸ್ ಒನ್ ಇದು ಆರ್ಗನೈಸ್ಡ್. ಒಳಗಡೆ ಕೂತ್ಕೊಂಡು ಏನೋ ತೋರಿಸ್ತಾನೆ. KL04AA7200 ಇದೊಂದು ಆರ್ಗನೈಸ್ಡ್. ಈ ಹುಡುಗ ಆರ್ಮಿ ಗೈ ಆರ್ಗನೈಸ್ಡ್ ಅದು. ಆಟೋ ಆರ್ಗನೈಸ್ಡ್ ಅದು. A1755 55 ಅದು ಗಾಡಿ. ಮುಂದೆ ಬರ್ತಿರೋ ಗಾಡಿ ಆರ್ಗನೈಸ್ಡ್ ಆಟೋ 558052 ಇಡೀ ಟಿ ವಿದು ಆರ್ಗನೈಸ್ ಸುತ್ತಾ ಇರೋದು ಎಲ್ಲರೂ ಆರ್ಗನೈಸ್ಡ್, ಇನ್ಕ್ಲೂಡಿಂಗ್ ಇವನು. ಇದು ಆರ್ಗನೈಸ್ಡ್. 1AB9276 AA9337 ಆರ್ಗನೈಸ್ಡ್ ಅದು. ಹೌದು ಆರ್ಗನೈಸ್ಡು. EQ221 KA09 ಅದು. ಸಿಕ್ಕಾಪಟ್ಟೆ ತಿಗಾಕೊಬ್ಬ ತೋರಿಸ್ಕೊಂಡು ಹೋದ ಅವನು. ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಸೈಡ್ ಬಂದ ಕವರ್ ಆಗಿರ್ತಾ ಕ್ಯಾಮ್ರಾದಲ್ಲಿ ಅಂದ್ಕೊಳ್ತೀನಿ. ಎಟ್ಟಿ ಹೋಗ್ದಿದ್ದು ತಿಗಾ ಮುಚ್ಕೊಂಡು ಸ್ಟ್ರೈಟ್ ಹೋಗಲಿಲ್ಲ, ಒಳಗಡೆಗೆ ಬಂದು ಆಮೇಲೆ ಆ ಕಡೆ ಹೋಗ್ತಾನೆ. ಇದೆಲ್ಲ ಆರ್ಗನೈಸ್ಡ್, ಆಟೋ ಆರ್ಗನೈಸ್ಡ್ ಅದು. ಸಿವಿಕೈ ಆರ್ಗನೈಸ್ಡು. C6936 ಅದು ಆರ್ಗನೈಸ್ಡು. ಹಳ್ಳಿಲಿ ಆರ್ಗನೈಸ್ಡ್ ಅಂತ ರಾಕ್ಷಸನಾಗುವುದು. ಅದು ಆರ್ಗನೈಸ್ಡ್. MP961601 KA01 ಅದು. ಇದು ಆರ್ಗನೈಸ್ಡ್. KA02AG 900 ಏಜ್ ಆಗಿದೆ ನಿಮಗೆ ಅಂತ ತೋರಿಸ್ತಾ ಇರೋದು. JX8249 ತಿಗಾಕೊಬ್ಬ ಜಾಸ್ತಿ ಆದರೆ ಹಿಂಗೆ ಆಗೋದು ಸೊಳ್ಳೆ ಮಕ್ಕಳಿಗೆ. ತಿಗಾ ಮುಚ್ಕೊಂಡು ಹೋಗ್ತಿದ್ದವ್ರು ಸ್ಟ್ರೈಟಾಗಿ ಹೋಗ್ಬೇಕಾಯ್ತು. ಅಲ್ಲಿಂದ ಬಂದವರು ಇಲ್ಲಿ ಏನು ಶಾಪ್ ಹೋಟೆಲ್ ತಿನ್ನೋರ ಥರ ಗಾಡಿ ತೊಗೊಬಂದು ಲೆಫ್ಟಿಗೆ ತೊಗೊಬಂದ್ಬಿಟ್ಟು ಮುಂದ್ಗಡೆ ಅಡ್ಡಿಕ್ಕೆಲ್ಲ ಹಾಕ್ಬಿಟ್ಟು ಆಮೇಲೆ ಹೋಗೋದು ಅವನು ಮತ್ತು ತೊಲ್ನಾಕ್ಕೆ ಹಿಡಿದು. iQube ಗಾಡಿ. ಅದು ದುರದೃಷ್ಟಕ್ಕೆ ಇವರು ಬೊಕ್ಕ ಕವರ್ ಮಾಡೋಕ್ಕಾಗ್ತಿಲ್ಲ. ಸ್ಟೋರಿಯಲ್ಲಿ ಹೋದರೆ ಬೆವರು ತೆಗೆದೇ ಸಿಗ್ತಾರೆ. ಆ್ಯಕ್ಚುಲಿ ಈ ಕಡೆನೇ ಬರ್ತಾಯಿದ್ದೆ ನಾನು. ಹೊಗೆ ಬಿಡ್ತಾ ಇರೋದು. A4131 ಹೊಗೆ KA09 ಅದು. ಇಲ್ಲ ಈ ಕಡೆ ಸೆಕೆಂಡ್ ಬರ್ತಾಯಿದ್ದ, ಆ ಕಡೆಯಿಂದ ಬರ್ತಾಯಿದ್ದ. ಅವ್ರದ್ದು ನಿಂತ್ಕೊಂಡು ಆಟೋಗೆ ಕೈ ತೋರಿಸ್ದ, ಆಟೋ ನಿಲ್ಲಿಸ್ತು. ತಿಗಾ ಮುಚ್ಕೊಂಡು ಆಟೋ ಹೊತ್ಕೊಂಡು ಹೋಗ್ಬೇಕಲ್ವಾ, ಅವ್ರ ಹಣೆ ಮೇಲೆ ಇದ್ದಿದ್ದು ಬೆವ್ರನ್ನ ತೆಗೆದುಬಿಟ್ಟು ಒದರುತ್ತಾನೆ. ಅದು ನನಗೆ ಆರಬೇಕು ಆ ಥರ. ಈಗ ಸಮಯ 3 ಗಂಟೆಗೆ 5 ನಿಮಿಷ ಇದೆ ಅಷ್ಟೇ. ಇಲ್ಲಿವರೆಗೆ ಬಂದಿದ್ದೀನಿ. ಇಲ್ಲಿ ಆ ಕಡೆ ಇರೋದು ದತ್ತಪೀಠದಿಂದಲೂ ಮುಂದೆಗೆ ಬಂದಿದ್ದೀನಿ. ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ, ಇಂಡಿಯನ್ ಓವರ್ಸೀಸ್ ಆಲ್ಮೋಸ್ಟ್ ಅಲ್ಲಿವರೆಗೆ. ಇದು ಯಾವುದು ಆಲ್ಮೋಸ್ಟ್ ಯಾವುದೋ ಗೊತ್ತಿರಲ್ಲ. ಓಕೆ ಹೊಡೆವ ಈ ಸ್ಪಾಟೆಡ್ ಬರೋಗುತ್ತೆ. ಯಾವುದೋ ಒಂದು ಇದೆ, ಈ ಜಾಗಕ್ಕೆ ಬಂದಿದೆ. ಇಲ್ಲಿಂದ ಮುಂದಕ್ಕೆ ಲಿಫ್ಟ್ ಸಿಗ್ತಾಯಿಲ್ಲ. ಕೈ ತೋರಿಸ್ಕೊಡೋ ಥರದಲ್ಲಿ ಮುಂದಕ್ಕೆ ಹೋಗುವಂಥ. EN8062 ಇರಬೇಕು. ಅದು ಇದು ಮಾಡ್ಕೊಂಡಿದ್ದಾನೆ ಅಂದರೆ ಕೈ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಏನೋ ಮಾತಾಡ್ಕೊಂಡು ಹೋಗ್ತೀನಿ, ನನ್ನ ಕಡೆ ಕೈ ತೋರಿಸ್ಕೊಂಡು ವಾಟೆವರ್. ಅವ್ನು ಫಸ್ಟ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ ಅಂದರೆ ಆ ಕಡೆ ಕೈ ತೋರಿಸ್ತಾ ಮುಂದಕ್ಕೆ ಹೋಗೋ ನಡ್ಕೊಂಡು ಹೋಗುವಂಥ. ಇಲ್ಲಿವರೆಗೆ ಬಂದೆ, ಇಲ್ಲಿಂದ ಮುಂದಕ್ಕೆ ಲಿಫ್ಟ್ ಸಿಗ್ತಾಯಿಲ್ಲ, ಹೋಗೋದಿಲ್ಲ. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ತಾಯಿಲ್ಲ ಅಂದರೆ 50% ನಡ್ಕೊಂಡು ಹೋಗ್ಬೇಕಂದ್ರೆ. ಬೆಳಗ್ಗೆಯಿಂದ ಆಲ್ರೆಡಿ ಸಿಕ್ಕಾಪಟ್ಟೆ ವಾಕ್ ಮಾಡಿದ್ದೆ. ಅದು ವೇಸ್ಟಾಗಿ ವಾಕ್ ಮಾಡಿದ್ದೆ. ಇವತ್ತು ವೆರಿ ಸ್ಪೆಷಲ್ ಡೇ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಯದ್ವಾ ತೊಂದರೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ಮೊಬೈಲ್ ನಂಬರು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ನಿಲ್ಲಿಸ್ತೀನಲ್ಲ, ಅಲ್ಲಿಂದ ಮುಂದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಕಾಲು HT 516-5195 ಅದು ಆ್ಯಕ್ಚುಲಿ ಎಳ್ಕೊಂಡು ಹೋಗ್ತೀನಿ ಅಂತ. ಸೊ ಅಲ್ಲಿಂದ ಮುಂದಕ್ಕೆ ಇದು ಮಾಡ್ತೀನಲ್ಲ, ಅಲ್ಲಿಂದ ಮುಂದಕ್ಕೆ ತೋರಿಸ್ಕೊಂಡು ಹೋಗ್ತೀನಿ. ಹೆಡ್ಲೈಟ್ ಆನ್ ಮಾಡ್ತೀನಿ ಆಯಿತಾ. ಅದು ಆ್ಯಕ್ಚುಲಿ ವಾಪಸ್ ಹೋಗ್ತಿದ್ದೀನಿ. ಅಲ್ಲಿ ಫೇಸ್ಬುಕ್ಕಿಂದ ಬ್ರೋ ಏನು ಪೇಜಿಂದ ಫೇಸ್ಬುಕ್ಕಿಂದ ಅಪ್ಡೇಟ್ ಇಳಿಸಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಅಂದರೆ ತೊಂದರೆ ಕೊಡ್ತಾರೆ. ಯಾವ ಮುಂದಕ್ಕೆ ತೊಂದರೆ ಕೊಡ್ತಾರೆ ಅಂದರೆ ಪ್ರತಿ ದಿವಸ ವೀಡಿಯೋ ರೆಕಾರ್ಡ್ ಮಾಡಿರೋದು
1.5-2 ಗಂಟೆ ಟೈಮ್ ಹತ್ತತ್ರ ವೀಡಿಯೋಸ್ ರೆಕಾರ್ಡ್ ಮಾಡಿದ್ದೀನಿ. ಅದು ಎಕ್ಸ್ಪೋರ್ಟ್ ಮಾಡಿರೋದು ಎಡಿಟ್ ಮಾಡಿ ಆ ರೇಂಜಲ್ಲಿ ಕಾಟ ಕೊಟ್ಟಿದ್ದಾರೆ. ಪ್ರತಿ ದಿವಸ ನಾನು ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಆಗ್ತಿದ್ದಿದೆ ಅಷ್ಟೇ, ಅರ್ಧ ಗಂಟೆ ಮ್ಯಾಕ್ಸಿಮಮ್. ಈಗ ಅದಾದಮೇಲೆ ಮೋರ್ ದೆನ್ 1 ಅವರ್ 1.5-2 ಗಂಟೆ ಟೈಮ್ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆ ರೇಂಜ್ಗೆ ಕಾಟ ಕೊಟ್ಟಿದ್ದಾರೆ. ಇವತ್ತು ಅಷ್ಟೇ ಅದೇ ಕತೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗಲಿಲ್ಲ, ನಡ್ಕೊಂಡು ಓಡಾಡಿದ್ದೀನಿ. ಸೊ ಮಧ್ಯಾಹ್ನ ದುಡ್ಡು ಪೂಜಾರಿಯವರು 50 ರೂಪಾಯಿ ಕೊಟ್ಟರು. ಅದರಲ್ಲಿ ಹೋಗಿ ಒಂದು ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಳ್ತಿದ್ದೆ. ಪುನಃ ಮೈಸೂರು ತಿಂಡಿ 2 ಟೀ ತೊಗೊಂಡೆ. ಅದರಲ್ಲಿ 1.5 ಟೀ ಕೊಟ್ಟಿದ್ದರು. ಸೊ ಅರ್ಧ ಟೀ ವೇಸ್ಟ್. ಹೀಗೆ ಇದೇ ಕಥೆಗಳು ನಡೀತಾ ಇರೋದು. ಈಗ ಪುನಃ ನಂಜನಗೂಡು ನಂಜನಗೂಡಿಗೆ ಸ್ನಾನಕ್ಕೆ ಅಂತ ಹೊರಟೆ, ಲಿಫ್ಟ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಇದೇ ನಡೆದಿದ್ದು. ಇವತ್ತು ಬೆಳಗ್ಗೆಯಿಂದ ಇವಾಗ 3 ಗಂಟೆ ಅಲ್ವಾ, ಬೆಳಗ್ಗೆಯಿಂದ 6 ಗಂಟೆಗೆ ಎದ್ದಿದ್ದು. ಅಲ್ಲಿಂದ ಇಲ್ಲಿವರೆಲ್ಲ ಮಾಡಿರೋದು ಏನೇನು ಕೆಲಸ ಮಾಡಿದ್ದೀನಿ ಅಂತ. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ KRF ಪೆಟ್ರೋಲ್ ಬಂದು ಹೋದೆ, ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಮತ್ತು ಪಾರ್ಕಿಗೆ ಬಂದಮೇಲೆ ದುಡ್ಡು ಸಿಕ್ತು. ಟೀ ತಗೊಳಕ್ಕೆ ಹೋದೆ, 50% ಟೀ ಸಿಕ್ತು. ಪುನಃ ಅಲ್ಲಿಂದ ಬಂದು ಸ್ನಾನಕ್ಕೆ ಅಂತ ಹೊರಟೆ. ಸೊ ಇಷ್ಟು 3 ಕೆಲಸ ಮಾಡಿರೋದು. ಈ 3 ಕೆಲಸ ಮಾಡೋದಕ್ಕೆ 3 ಗಂಟೆ ಆಗೋಯ್ತು, ಮಧ್ಯಾಹ್ನ 3 ಗಂಟೆ. ಸೊ ಈ ಕೆಲಸ ಆಗಲಿಲ್ಲ. ಬರೀ 3 ಕೆಲಸ, ಈ 3 ಕೆಲಸ ಇಡೀ ದಿನ ಮಾಡಿದ್ದೀನಿ. ಅದು ಅಲ್ಲದೆ ವಾಕ್ ಬೇರೆ ಮಾಡಿದ್ದೀನಿ, ಅಥವಾ ವಾಕ್ ಮಾಡಿದ್ದೀನಿ. ಇವತ್ತು ನೋಡೋದ ಕ್ಲೋಸ್ ಟು 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ಕಾಲು ತೋರಿಸ್ಕೊಂಡು ಹೋಗ್ತಿರೋದು. HY21 380 ಇವೆಲ್ಲ ಆ್ಯಟಿಟ್ಯೂಡ್ಗಳು. ಅದಕ್ಕೆ ಹೇಳೋದು ಹೆವಿ ಆ್ಯಟಿಟ್ಯೂಡ್ ಅನ್ನೋದು ಹೆವಿ ಡೆಡ್ಲಿ ಡೇಂಜರಸ್ ಇದು ಅಂತ. ವೀಕ್ ಮೈಂಡೆಡ್ ಫೆಲೋಸು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅದು ಹೇಳ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ರೇಂಜ್ಗಿರುತ್ತೆ ಆ್ಯಟಿಟ್ಯೂಡ್ ಇದು. ಕ್ಲೀನಾಗಿದ್ರ ಬಗ್ಗೆ ಒಂದು ಆ್ಯಕ್ಚುಲಿ ಇದು ವೀಡಿಯೋಸ್ ಮಾಡ್ತೀರಿ. ಆ್ಯಟಿಟ್ಯೂಡ್ ಫಾರ್ಮುಲಾ ಆಗಿದೆ, ಇದೆ ಟ್ಯಾಕ್ ಡೇಂಜರಸ್ ಇದು. ರೆಡ್ ಎಕ್ಸ್ ಆ್ಯಕ್ಚುಲಿ ಒಡವರ್ ಅದು ಆ ಕಡೆ ಇರಲಿ ತೆಗೆದಿದ್ದು, ಅದಕ್ಕೆಲ್ಲ ಜಾಗ ಬ್ಲಾಕ್ ಮಾಡ್ಕೊಂಡಿದ್ದು. ಇದು ಆ ಕಡೆ ಇರಲಿ ಮಲ್ಲಪ್ಪ JX 7184 ಅಪ್ಪ ಪುಟ್ಸ್ವಾಮಿಯವ್ರದ್ದು ನಂಬರ್ 4ಅಲ್ಲಿ ಇಟ್ಟಿರೋದು. ಅದಕ್ಕೋಸ್ಕರ ಅಪ್ಪ ಅಂತ ತೋರಿಸ್ತಾರೆ, ಲಕ್ಕಿ ಸ್ಟಾರ್ ಅಂತ. ಅದು ಆ ಕಡೆ ಇರಲಿ ಸದ್ಯಕ್ಕೆ. ಇದು ಆ ಕಡೆ ಇರಲಿ. ಅಭಿ ಆಟೋ ಬರ್ತಿರೋದು. ಇದು ಆ ಕಡೆ ಇರಲಿ ಸದ್ಯಕ್ಕೆ. ತೋರ್ಸಕ್ಕೆ ಬಂದಿದ್ದೇವೆ ಅಂದರೆ ಬೈಕು RS ಸರ್ RS ತೋರಿಸ್ಕೊಂಡಿದ್ದಲ್ಲ. ಇದು ಕೊಟ್ಟಿರೋದೇ ಇರ್ತಂದರೆ ಅವ್ರು ತೊಗೊಂಡಿದ್ದಾರೆ. ಅದು ಸುರೇಶ್ ಅವರ ಮಗ ಇದ್ದಾನಲ್ಲ ಚರಣ, ಅವ್ನು ತೊಗೊಂಡಿದ್ದಾರೆ ಗಾಡಿ. ಅದು ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಇದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ, ಶುರು ಮಾಡ್ಕೊಳ್ಳೋದಕ್ಕೋಸ್ಕರ ಟಯರು HU ಆ ಕಡೆ ಇರಲಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇಂಥವೆಲ್ಲ ವೆರಿ ಕಾಮನ್ ಇದು. ಅದು ಬೈಕ್ ಅಷ್ಟೇ. ಈ ಬೈಕ್ ಆ್ಯಕ್ಚುಲಿ ಇದೇ ಬೈಕಲ್ಲ, ಸುಮಾರು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಅವ್ನು ಪ್ರೊಫೈಲ್ ಸಿಕ್ತು ನನಗೆ. ಅದರಲ್ಲಿ ಅವತ್ತೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ವಿ, ಟ್ವಿಟರಲ್ಲಿ. ಸೊ ಅದಾದಮೇಲೆ 4 ಗಾಡಿ ನೋಡಿದ್ರು 54Q ಮೊಬೈಲಲ್ಲಿ ಕವರ್ ಆಗಿದ್ರೆ ಅದಂಗೆ ವೆರಿ ಕ್ಲೋಸಪ್ಪಲ್ಲಿ ಬಂದು. ಆ್ಯಕ್ಚುಲಿ ನಾನು ಮಾತಾಡ್ತಿದ್ದೆ, ಅದು ಮೆಮೊರಿ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಅಷ್ಟೇ. ಅವನು ಚರಣದ ಇನ್ಸ್ಟಾಗ್ರಾಮಲ್ಲಿ ಅವನ ಅಕೌಂಟ್ ಸಿಕ್ತು. ಅದರಲ್ಲಿ ಅವನು ಪ್ರೊಫೈಲೆಲ್ಲ ಹಾಕ್ಕೊಡಿರೋದು ಪಲ್ಸರ್ RS ಗಾಡಿ. ನಾನು ಆ್ಯಕ್ಚುಲಿ ಬಜಾಜ್ ಗಾಡಿ ಯೂಸ್ ಮಾಡೋದೇ ನಿಲ್ಲಿಸ್ತಿದ್ದೆ, NS ತೊಗೊಳ್ಳೋ ಪ್ಲ್ಯಾನ್ನೇ ನಿಲ್ಲಿಸ್ತಿದ್ದೆ. ಸೊ ಡಿಫಾಲ್ಟ್ ಫಸ್ಟ್ ಬೈಕ್ ಅದನ್ನು ತೊಗೊಳ್ಳಿ, ಡಿಫಾಲ್ಟ್ ಗಾಡಿ ಹಾಕ್ಕೊಂಡು. ಸೊ ಬಜಾಜ್ ಗಾಡಿ ಬಳಸೋದೆ ಅಂದರೆ ಫಸ್ಟ್ ಡಿಫಾಲ್ಟ್ ತೊಗೊಳ್ಬೇಡ ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ RS ಗಾಡಿ ಇಟ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಮತ್ತು ದೊಡ್ಡ ಕಡೆಗೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರ ಅಲ್ಲಿ ಮೆಕ್ಯಾನಿಕಲ್ ನಿಲ್ಲಿಸಿರೋದು, ಏನಕ್ಕೆ ಇರೋದು. ಅದು ಈಗ ವಾಪಸ್ ಬಂದೆ. ಈ ಕಡೆಯಿಂದ ಹೋಗೋಕೆ ಕಾಣಲಿಲ್ಲ ಗಾಡಿ. ಅದು ಯಾಕೆಂದರೆ ಬೇರೆ ಬೈಕ್ಗಳು ಇದು ಹೈಡ್ ಆಗೋಗಿದ್ದಾವೆ. ಸೊ ಅಲ್ಲಿ ಲಿಫ್ಟ್ ಸಿಕ್ಕಲಿಲ್ಲ ಬಿಟ್ಟು ವಾಪಸ್ ರಿವರ್ಸ್ ಬಂದೆ. ಸೊ ರಿವರ್ಸ್ ತಿರುಗಿದ ತಕ್ಷಣ ಆ ಗಾಡಿ ಕಾಣ್ತಿದೆ. ಸೊ ಏನಂದರೆ ಫಸ್ಟು ಸೋಲೋವರೆಗೂ ರಿಸಲ್ಟ್ ಸಿಗೋದಿಲ್ಲ. ಈ ಪರೀಕ್ಷೆ ಬರೆಯೋವರೆಗೂ ರಿಸಲ್ಟ್ ಸಿಗೋದಿಲ್ಲ. ಪರೀಕ್ಷೆ ಬರೋದಾದ್ಮೇಲೆ ರಿಸಲ್ಟ್ ಸಿಗೋದು. ಹಂಗೆ ಅಲ್ಲಿವರೆಗೂ ಹೋಗಿ ಲಿಫ್ಟ್ ಸಿಕ್ಕಿಲ್ಲ ಅಂತ ವಾಪಸ್ ಬಂದಮೇಲೆ ಬರೋಕ್ಕೆ ತಿರುಗಿದ ಮೇಲೆ ಆ ಬೈಕ್ ಕಾಣುತ್ತೆ. ಅಂದರೆ ಅವನಿಂದಾಗಿ ನಿಮ್ಗೆ ಇಷ್ಟೆಲ್ಲ ಆಗಿತ್ತು ಅಂತ ಆ್ಯಕ್ಟಿಟ್ಯೂಡ್. ಅದಕ್ಕೆ ಅದು ಹೇಳೋದು ಆ್ಯಕ್ಟಿಟ್ಯೂಡ್ ಫಾರ್ ಲೈಫ್ ಯಾಕೆ ಡೇಂಜರಸ್ ಅಲ್ಲ, ಸೆಫ್ಟಿ ಡೇಂಜರಸ್. ಸೆಕ್ಕ ಹೊಡೆದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬರೀ ಸಡ್ಕೊಳಕ್ಕೆ ಆಗದೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅಷ್ಟು ಡೇಂಜರಸ್ ಅದು. ಸೊ ಇವತ್ತೆಲ್ಲ ಇಡೀ ದಿನ ವೇಸ್ಟ್. ಆ್ಯಕ್ಚುಲಿ ಹಳೆ ಬಂದಿರಿಗೂ ಹೋಗೋ ಪ್ಲ್ಯಾನ್ ಇತ್ತು ನನಗೆ. ಹೋಗೋದು ಬೇಡ ಅಂತ ಮಧ್ಯಾಹ್ನ ಡ್ರಾಪ್ ಮಾಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಆದರೂ ಕೂಡ ತಪ್ಪಿ ಬಂದಿರೋ ಕಡೆಗೆ ಹೋಗಿಬಿಟ್ಟು ನೀನು ಅಂತ ಇವರು ಇದೆಲ್ಲ ತೊಂದರೆ ಕೊಟ್ಟಿದ್ದು. ಅಂದರೆ ಸ್ನಾನ ಮಾಡೋಕ್ಕಾಗದೇ ಇರೋ ಥರ ಬ್ಲಾಕ್ ಮಾಡ್ಕೊಂಡಿದ್ದು. ಇವತ್ತು ಬೆಳಿಗ್ಗೆ ನೆನ್ನೆ ಡಿಸೈಡ್ ಮಾಡಿದ್ದೆ ನಾನು. ಇವತ್ತು ಬೆಳಿಗ್ಗೆ ಎದ್ದು 8 ಗಂಟೆ ಟ್ರೈನ್ಗೆ ಹೋಗ್ಬಿಡೋಣ ಅಂತ. ಬಟ್ ಸ್ಟಿಲ್ ಹೋಗಲಿಲ್ಲ. ಯಾಕೆ ಅಂದರೆ ಊಟ. ಆ್ಯಕ್ಚುಲಿ 3 ಡೇಸ್ ಇದೆಲ್ಲರಿಗೆ ಒಂದೊತ್ತು ಊಟ ಸಿಕ್ಕಿಲ್ಲ. ಅಲ್ಲಿವರೆಗೆ ಒಂದೊತ್ತು ಊಟ ಸಿಗ್ತಾಯಿತ್ತು. ಒಂದೊತ್ತು 50% ಸಿಗ್ತಾಯಿತ್ತು. 1% ಪೂರ್ತಿ ಒಂದು ಇಡೀ ದಿನ ಸೇರಿಸಿದ್ರೆ 100% ಸಿಗ್ತಿತ್ತು. ಈಗ 3-4 ಡೇಸಿಂದ
ಇಡೀ ದಿನ ಊಟ ಮಾಡಿದ್ರು ಇಡೀ ದಿನ ಏನೆಲ್ಲ ತಿಂತೀವಿ ಅದನ್ನೆಲ್ಲ ಕ್ರೋಢೀಕೃತ ಮಾಡಿದ್ರು ಕೂಡ 50%, ಆದರೆ ಒಂದು ಹೊತ್ತಿನ 50% ಊಟ ಆಗೋಲ್ಲ. ಅದು ಅಷ್ಟೊಂದು ಕೊಡ್ತಾರೆ, ಅಷ್ಟೇ ಕಡಿಮೆ ಕ್ವಾಂಟಿಟಿ ಆಗಿದೆ. ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಬಂದವ್ರಿಗೆ ಹೋದ ತಕ್ಷಣ ಅಲ್ಲಿ ಬಂಧು ಬಾಂಧವರು ಕಾಯ್ಕೊಂಡಿದ್ದಾರೆ. ಎಸ್ಪೆಷಲಿ ಶಾಂಭವಿ ಟೀಮ್ ಅವರು, ಅದರಲ್ಲೂ ರಕ್ಷಿತ್, ಶಾಂಭವಿ ತಮ್ಮ ಅಣ್ಣನ ಯಾರೋ ಒಬ್ಬ ಇದ್ದಾರೆ ರಕ್ಷಿತ್. ಸೊ ಅವನು ನೇತೃತ್ವದಲ್ಲಿ ಮತ್ತು ಮಹೇಶ ಇದನ್ನೆಲ್ಲ ಒಂದು ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಮಹೇಶ ನನ್ನ ಫ್ರೆಂಡ್ಗಳಿದ್ದಾರೆ ಒಂದಷ್ಟು ಜನ. ಸೊ ಅವ್ರದ್ದೆಲ್ಲ ಟೀಮ್ ಅಪ್ ಮಾಡಿಕೊಂಡು ನನ್ನ ಮೇಲೆ ಚಾರ್ಜಸ್ ಮಾಡೋ ಸಾಧ್ಯತೆ ಇದೆ. ಚಾರ್ಜಸ್ ಅಂದರೆ ಹಲ್ಲೆ ಮಾಡೋಂಥದ್ದು ಮತ್ತು ಬಲವಂತವಾಗಿ ವೀಡಿಯೋ ತೆಗ್ಸೋಂಥದ್ದು ಇಂಥದ್ದೆಲ್ಲ ನಡೆಯೋ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಯಾಕೆ ಹಂಗೆಲ್ಲ ಮಾಡ್ತಾರೆ ಅಂದರೆ ನನ್ನ ವಿಷಯ ವೈರಲ್ ಆಗಬೇಕಲ್ಲ, ದುಡ್ಡು ಮಾಡಬೇಕಲ್ಲ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದ್ರೂ ನಡಿಬೋದು. ಅದಕ್ಕೋಸ್ಕರ ಫಿಸಿಕಲಿ ಸ್ಟ್ರಾಂಗ್ ಆಗಿಲ್ಲದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಷಣ್ಮುಗಂ ಕಸ್ತೂರಿ ಬರೋದು ಅಡುಗೆ ಮಾಡ್ಕೋಬೇಕು. ಅಯ್ಯೋ ಹೇಳ್ಕೊಟ್ಟೋದ ಕಿವಿಗೆ ಏರ್ಬಡ್ಸ್ ಹಾಕೊಂಡಿದ್ರೆ ಕೇಳಿಸ್ತಿಲ್ಲ. ಅದ್ರ ಅಲ್ಲಿ ಬಂದು ಯಾರು ನನಗೆ ಹಲ್ಲೆ ಮಾಡಿದಾಗ ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಷ್ಟು ಆಗೋರು ನನಗಷ್ಟು ಸ್ಟಾಮಿನಾ ಬೇಕಲ್ವಾ. ಸೊ ಅದಕ್ಕೋಸ್ಕರ ಫಿಸಿಕಲಿ ವೀಕ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಆದರೆ ಸಿಕ್ಕಾಪಟ್ಟೆ ಓಡಾಡಿಸ್ತಾರೆ, ಆಮೇಲೆ ಒಂದೊತ್ತು ಊಟನೂ ಕೊಡೋದಿಲ್ಲ. ಫಿಸಿಕಲಿ ವೀಕ್ ಮಾಡೋದಕ್ಕೆ ಇದು ಟಾರ್ಗೆಟ್. ಇದು ಅದಕ್ಕೋಸ್ಕರ ನಾನು ಪ್ರತಿ ದಿವಸ ಇಷ್ಟು ಕಿಲೋಮೀಟ್ರ್ ವಾಕ್ ಮಾಡ್ತಾಯಿದ್ದೀನಿ, ಇಷ್ಟು ಊಟ ಮಾಡ್ತಾಯಿದ್ದೀನಿ ಅಂತ. ಇದು ನನಗಿದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಲೇ ಪ್ರತಿ ದಿವಸ ಆಲ್ಮೋಸ್ಟ್ ಪ್ರತಿ ದಿವಸ ಅಪ್ಡೇಟ್ ಮಾಡ್ಕೊಬಂದಿದ್ದೀನಿ. ವೀಕ್ಲಿ ರಿಪೋರ್ಟ್ ಕೂಡ ಒಂದು ದಿವಸ ಅಪ್ಲೋಡ್ ಮಾಡಿದ್ದೀನಿ, ಗೊತ್ತಾಗೋಗುತ್ತೆ ನೋಡಿ. ಚರಡರ ಬಾಲಗೋಚಿಗಳು JR1187 ಪಾದ ತೋರಿಸ್ತಾ ಇರೋದು. ಬೇರೆ ಎತ್ಕೊಂಡು ತೋರಿಸ್ತಾನೋ ಅರ್ಧ ಸ್ಟ್ಯಾಂಡ್ ಹಾಕೊಂಡಿದ್ದಾರೆ, ಗಾಡಿಗೆ ಹೋಗ್ತಾರೋ. ಆ್ಯಕ್ಚುಲಿ ಅಲ್ಲಿ ಡಿಯೋದಲ್ಲಿ ನಿಂತ್ಕೊಂಡಿದ್ದಾರೆ ಒಂದಷ್ಟು ಜನ ಹುಡುಗರು. ಡಿಯೋ ಮೀನ್ಸ್ ಹೋಗ್ತಾ ಇದ್ದಾರೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಅವ್ರದ್ದು ಕವರ್ ಮಾಡಬೇಕು. ಅವರು ಆ್ಯಕ್ಚುಲಿ ಕಾಲುಗಳೆಲ್ಲ ಹೇಳ್ಕೊಂಡು ಪಾದಗಳು ತೋರಿಸ್ಕೊಡೋದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ತಿರ್ಸ್ಕೊಂಡು ಹೋಗೋದು. ಡಿಯೋ ಬಂದು ನಿಂತ್ಕೊಳ್ತು. ಡಿಯೋ ಎಲ್ಲ ಗೊತ್ತಿಲ್ಲ, ಬಟ್ ಬಂದಕ್ಕೆ ಹೋಗಿದ್ದಂತೆ ನನ್ನ ಕಣ್ಣು ಕಾಣಲಿಲ್ಲ. ಇಲ್ಲ ಗಾಡಿ ಇಲ್ಲ ಇಲ್ಲಿ ಡಿಯೋ. ಆ್ಯಕ್ಚುಲಿ ಡಿಯೋಲ್ಲಿ ಬಂದರು ಅದು ಹೆಂಗೆ ಮಾಯ ಆದ್ರು ಅಂತ ಗೊತ್ತಿಲ್ಲ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೇ ಹೋಗಿರೋದು. ಇಲ್ಲಿ ಆ್ಯಕ್ಚುಲಿ ಡಿಯೋದಲ್ಲಿ ಕಾಲು ಎಳ್ಕೊಂಡು ಬಂದರು, ಬಂದು ಮಾಯ ಆದರೆ ಇದೇ ಹುಡುಗರು ಒಳಗಡೆ ಹಾಕಿರ್ತಾರೆ ಗಾಡಿ. ಯಾವ್ದಾಗಿ ಇದೆಯಾ ಇಲ್ಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರಿಗೆ ಆ್ಯಟಿಟ್ಯೂಡ್ ಅಂತ ತೋರಿಸ್ತಾ ಇರೋದು. ಅದೇ ತೋರಿಸ್ತಾ ಇರೋದು ಕಣ್ಣಲ್ಲಿ ಗೊತ್ತಾ, ಕಣ್ಣಿಗೆ ಡಸ್ಟ್ ಬೀಳುತ್ತೆ. ನನಗೆ ಕಣ್ಣಲ್ಲಿ ಡಸ್ಟ್ ಬೀಳೋದು, ಕಣ್ಣೆಲ್ಲ ಉರಿಯುತ್ತೆ. ಆ್ಯಕ್ಚುಲಿ ಲೈಟ್ ಬಿಡೋದ್ರಿಂದ ಕಣ್ಣು ತಲೆ ಎರಡೂ ನೋವು ಬರುತ್ತೆ. ಈ ಡಸ್ಟಿಂದಾಗಿ ಕಣ್ಣು ಹೆವಿ ನೋವಾಗುತ್ತೆ. ಜೊತೆಗೆ ಯಾವ ಮಟ್ಟಕ್ಕೆ ಕಣ್ಣಲ್ಲಿ ಜಿಬ್ರೆ ಅಂತಾರಲ್ಲ, ಜಿಬ್ರೆ ಬರುತ್ತೆ ಅಂದರೆ ಬೆಳಗ್ಗೆ ಎದ್ದರೆ ಕಣ್ಣು ಸುತ್ತ ಎಲ್ಲ ಸೈಡಲ್ಲೆಲ್ಲ ಹರಿದು ನಿಂತಿರ್ತದೆ. ಅದನ್ನೆಲ್ಲ ಕೆರೆದು ತೆಗಿಬೇಕು ನೀರು ಹಾಕಿ, ಆ ರೇಂಜ್ಗೆ ತುಂಬಿಕೊಂಡಿರುತ್ತೆ. ಆ್ಯಕ್ಚುಲಿ ಅದು ಯಾವುದೋ ಸಿಮ್ಟಮ್ಸ್ ಇದೆ. ಅಂದರೆ ಹೆಲ್ತ್ ಆರೋಗ್ಯ ಸರಿ ಇಲ್ಲದಾಗ ಆ ಥರ ಬರುತ್ತೆ. ಏನೋ ಹೀಟ್ ಜಾಸ್ತಿ ಆದರೆ ಹಂಗೆ ಕತೆ ಹೊಡಿತಾರೆ. ಹೊಟ್ಟೆ ಸದ್ಯಕ್ಕೆ ಅದಕ್ಕೆ ಹೀಟ್ ಸಮಸ್ಯೆ ಅಲ್ಲ, ಅದು ಡಸ್ಟ್. ಅದು ಆ್ಯಕ್ಚುಲಿ ಏನಕ್ಕೆ ಅದು ಈ ಡಸ್ಟಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತೀನಲ್ಲ, ಅದು ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಸೈಕಲ್ ಬಲಿಕೊಂಡಿರ್ತದಲ್ಲ, ಆವಾಗ ಎದ್ದಾಗ ಅದೆಲ್ಲ ಸೈಡಲ್ಲೆಲ್ಲ ಕಣ್ಣಿನ ಸುತ್ತ ಹರಿದು ನಿಂತಿರ್ತದೆ. ಅದು ಇದು MJF 334 VR ಫಾಸ್ಟ್ ಅಂತೇನೋ ಇದೆ ಇದಕ್ಕೆ. ಆ್ಯಕ್ಚುಲಿ VR ಎಲೆಕ್ಟ್ರಿಕ್ VR ಫಾಸ್ಟ್ ಅಂತೇನೋ ಇದೆ. ಅಪೋಲೋ ಇದು ಚರಡ ಸೂರ್ಯಪುತ್ರ ಅಂತ ಹೇಳ್ಕೊಂಡಿದ್ದಲ್ಲ. ಹೌದು, ಸೂರ್ಯಪುತ್ರ ಜಾಗದಲ್ಲಿ ನಿಂತ್ಕೊಂಡು ತಿಕ್ಕ ಹೊಡ್ಸ್ಕೊಳ್ತಿರೋದು ನಾನು. ಅದು ಆ ಬಡ್ಡಿ ಮಕ್ಕಳು ಸೂರ್ಯಪುತ್ರ ಕ್ರೆಡಿಟ್ ತಗೊಳ್ತಾರೆ. ಅದು ಆ್ಯಟಿಟ್ಯೂಡ್ ನೋಡ್ಬೇಕಿತ್ತು. ಎಂಕಿ ಸತ್ಲ ಇರೋ ಇದೆ ಆ್ಯಕ್ಚುಲಿ ಅಲ್ಲಿ ಹೋಗುವಂಥ ಆ್ಯಕ್ಚುಲಿ ಆ್ಯಟಿಟ್ಯೂಡ್. ಅದು ಆ್ಯಕ್ಚುಲಿ ಸೇಮ್ ಅದೇ ಥರ ಎದುರು ಮಾಡಿ ತೋರಿಸಿದ್ದು ಬದೂರಲ್ಲಿ. ಆ್ಯಕ್ಚುಲಿ ಎದುರು ಕತ್ತಲ್ಲಾಡ್ಸೋಕ್ಕೂ ಅದು ಕ್ಯಾಮ್ರಾ ಆಫ್ ಮಾಡೋಕ್ಕೂ ಒಂದೇ ಆಗೋಯ್ತು. ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಿದ್ದವನು ಹೆಲ್ಮೆಟ್ EE7654 ಇರಬೇಕು. ಅದು ಹೆಲ್ಮೆಟ್ ಕ್ಲೋಸ್ ಬರ್ತಾರೆ ಅಂದರೆ ಮುಗೀತು ಅಂತ. ಪೊಲೀಸವ್ರದ್ದು ಅಷ್ಟೇ, JF ಮುಗೀತು ಅಂತ ಅಷ್ಟೇ. ಅಯ್ಯೋ ಇದಕ್ಕೆಲ್ಲ ಹೆದರ್ಕೊಳ್ತೀನ ನಾನು. ಇರಲಿ ಹೊಡ್ಕೊತೀನಿ ಒಂದು ಕೈ. JX7304 ಆ್ಯಕ್ಚುಲಿ ಯಮಹ ಗಾಡಿ. ಅದು ಹಳೆಯ ರಿಜಿಸ್ಟ್ರೇಷನ್ KF4 ಇರ್ಬೋದು. .9 ಮತ್ತು 55 ಎಲ್ಲ ಅಂತ ಅಂದ್ಕೊಳ್ತೀನಿ. ಅವನು ತುಂಡೆ ಕಿರಿಕ್ ಕಿತ್ತಾಕ್ಬಿಡ್ತಾವನು ಅನಿಸ್ತು ಅವಾಗ.
RX ಗಾಡಿ ಮುಂದೆ ಹೋಯ್ತು, ಹೆವಿ ಹೋಗಿ ಜೊತೆಗೆ ಮುಂದೆ ಹೋದ, ಚಕ್ಕತ್ತ ಪಾಸ್ ಆಗ ಮುಂದೆ ಮತ್ತೆ ಮುಂಚೆ ಟೇಕಾಗ್ತಿರೋದು J9470 55 ಅದು ಗಾಡಿ ಇದೆ. ಆ ಕಡೆ ಹೇಳಿ ಹೋಗ್ತೀವಿ ಅಂತ ಷಣ್ಮುಗ ಸಡನ್ನಾಗಿ ಸಿಕ್ಕಿಲ್ಲ ಅನಿಸುತ್ತೆ. ಸ್ವಲ್ಪ ರಿಲೇಟೆಡ್ ಅಲ್ಲಿ ಟಾಯ್ಲೆಟ್ ಕೊಟ್ಟದೆಲ್ಲ ಒಂದು ಷಣ್ಮುಗಂ ಕೊಡಿಸಿಲ್ಲ ಆ ಥರದ್ದು, ಅದೇ ಅಲ್ಲ ಆ ಥರದ್ದು ಸ್ವಲ್ಪ ಇದು ಅಷ್ಟೇ, ಸ್ವಲ್ಪ ಆ ಥರದ್ದು ಅದೇ ಥರದ ಗಾಡಿಗಳು ಸ್ಲೀಪರ್ಗಳು ಸಿಕ್ಕಿಲ್ಲ ಅನಿಸುತ್ತೆ. ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಬೆಳಗ್ಗೆ ದೇವರು ಊಟ ಕೊಟ್ಟಿಲ್ವಲ್ಲ, ಸೊ ಅದಕ್ಕೋಸ್ಕರ ಅವ್ರು ಕ್ರಿಯೇಟ್ ಮಾಡ್ತಿರೋದು. ಷಣ್ಮುಗಂ ಅಂಗಡಿಲೇ ಟೀ ಕುಡಿಲಿಲ್ಲ, ಅವ್ರ ಹತ್ರ ಸಹಾಯ ಕೇಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ತಿಂಡೀಸಲ್ಲಿ 2 ಟೀ ದುಡ್ಡು ತೊಗೊಂಡು ಅರ್ಧ ಟೀ 1.5 ಟೀ ಕೊಟ್ಟಿರೋದು. ಪ್ರಕಾಶ್ ಇದು W1121 55 W1121 ಅದು EC231 ಈಸಿಯಾಗಿರುತ್ತೆ ಅಂತ ಉದ್ದಕ್ಕೆ ಎತ್ಕೊಂಡು ಹೋಗ್ತಾರೆ ಅಂತ. ಎಲ್ಲೆಲ್ಲಿ ಸ್ಥಳ ಗೊತ್ತಿಲ್ವಲ್ಲ, ಬಟ್ ಅವರು ಹೇಳಾರ ಆಳ್ವಿದಾಗಲಿ. ದಿನೇಶ್ ಪಾನಿಪುರಿ, ರಾಯಲ್ ಎನ್ಫೀಲ್ಡು ಇಲ್ಲಿ ತೋರಿಸೋದಾಗಿದ್ದಾರೆ. ರಾಯಲ್ ಎನ್ಫೀಲ್ಡು ಅದೇ ಆ್ಯಕ್ಚುಲಿ ಅಲ್ಲಿ ಚಕ್ರವರ್ತಿ ಆಳುಗಳು ಆ್ಯಟಿಟ್ಯೂಡ್ ತೋರಿಸಿದ್ರು ಅಲ್ಲಿ ಗಲ್ಫ್ ಹತ್ರ. ಅದಕ್ಕೂ ಇದಕ್ಕೂ ರಿಲೇಟೆಡ್ ಅಂದರೆ ನಮ್ಮ ಮಮ್ಮಿ ಮುಖಾಂತರ ಬಿಟ್ಬಿಡ್ತಾರೆ ಅಂತ. ಅಂದರೆ ನಮ್ಮ ಮಮ್ಮಿ ರೀಚ್ ಮಾಡಿದ ತಕ್ಷಣಲೇ ಅಥವಾ ಮಮ್ಮಿ ಹೆಲ್ಪ್ ತೊಗೊಳ್ತ ತಕ್ಷಣಲೇ ರಾಯಲ್ ಫ್ಯಾಮಿಲೀಸ್ ನನ್ನ ಬೆನ್ನು ಬಿದ್ದಿರೋದು ಬಿಟ್ಬಿಡ್ತಾರೆ ಅಂತ. ಬದಲೇ ಕೈ ತೊಟ್ಟು ಅವರು ನನ್ನನ್ನು ಬಿಟ್ಟು ನೋಡೋಕ್ಕೆ ಬಲ್ಗಳು ನನ್ನ ಕೈ ನಿಲ್ಲಿಸ್ಕೊಳ್ಳಿ ತಾಕತ್ತಿದ್ರೆ ಗೊತ್ತಾಯ್ತದೆ. ಆ್ಯಕ್ಚುಲಿ 03NE3065 ಆ್ಯಕ್ಚುಲಿ ಅದು ಮಹೇಂದ್ರ ಕೂಡ. ಗೋಲ್ಸಂದಿ ಕೂಡ ಇದು J6438 ಆರ್ಗನೈಸ್ಡು 6438 ಬೇಕಾಗುತ್ತೆ. ಪ್ರಕಾಶ್ ಟ್ರೇಡ್ ಅಂತೀವಿ ಬಾಬಾ ಅಂದರೆ ಬಾಬಾ ಗಣಪತಿ ಕೈ ಅಂತ 8449 ಅಂತ. ಕರಿಯರ್ ಎಲ್ಲಿದ್ದು ಕರ್ಲಾದ ಗ್ಯಾರಂಟಿ ಅವನು ಕೇಳೋದು. ಪುಟ್ಟಮ್ಮ ಆಶ್ಚರ್ಯ ಏನು ಅಂದರೆ ರೋಡ್ ಕ್ಲಿಯರ್ ಆಗಿರೋದು. ಯುವರ್ ಲ್ಯಾಕ್ ಯುವರ್ ಲಿಮಿಟ್ಸ್ ಕ್ಲಿಯರ್ ಆಗಿತ್ತು. ತುಂಬ್ಕೊಬಿಟ್ರೆ ಅಲ್ಲಿಗೆ ಹೋಗುವಂಥ ಇದು ಮತ್ತೆ ವಾಪಸ್ ಹೋಗುವಂಥ ಮದುವೆಗಳಿಗೆ ಹೋಗಿ ವಾಪಸ್ ಹೋಗುತ್ತಲ್ಲ, ಅದಕ್ಕೆ ಬೈಕ್ ಟ್ರಾವೆಲ್ 80 AC 8078 ಮತ್ತೆ ಹೋಗುವಂಥ ಮತ್ತೆ ಹೋಗೋ ರೋಡ್ ಕ್ಲಿಯರ್ ಆಗಿರುತ್ತೆ ಅಂತ ಇದು. ಆ್ಯಕ್ಚುಲಿ ಕ್ರಿಯೇಟ್ ಮಾಡಿ ಆ್ಯಕ್ಟಿವೇಟ್ ಫಾರ್ಮ್ ಆಗಿದೆ ಹೇಳಿ ಮಾಡಿಸಿದ್ದು. ಈಗ AB KA09 AB 2793 ಅಲ್ವಾ, ಅಲ್ಲಿ ಭೀಮಾ ಅಂತ ಇದೆ, ಮಹಾಲಕ್ಷ್ಮಿ ಭೀಮಾ. ಆ್ಯಕ್ಚುಲಿ ಇವನು ಅಭಿಷೇಕ್ ಅಂಬರೀಷ್ ಇದಲ್ಲ, ಅವನು ದಾಂತಡಿ ಆ ಭೀಮನ್ ಥರದೇ ಇರೋದು. ಆ್ಯಕ್ಚುಲಿ ಆ ಪೊಸಿಷನ್ ಹೋಲ್ಡರ್ ಕೂಡ ಅವನು. ಪ್ರಾಜೆಕ್ಟ್ ಪಾಂಡವಸಲ್ಲಿ ಅವನೇ ಪ್ರಾಜೆಕ್ಟ್ ಇದು ಭೀಮನ್ ಹೋಲ್ಡರು, ಪೊಸಿಷನ್ ಹೋಲ್ಡರು. ತಮಿಳ್ನಾಡು 20 DE 5945 ಇದಕ್ಕೆ ಸಂಬಂಧ ಇದೆ ಹೇಳಿಲ್ವಾ, ಸಂಬಂಧ ಇದೆ ಅಂತ. ಆ ಥರದ್ದು ಅದೆಲ್ಲ ಆದರೆ ಹೌದು ನೋಡಿ ಕಿತ್ತು ಕೈ ಹಿಡ್ಕೊಬೋದು. ಆರ್ಗನೈಸ್ ಇದು ಎರಡು ಆರ್ಗನೈಸ್. ಆ್ಯಕ್ಚುಲಿ ಹೊಗೆ ಬೇರೆ ಬಿಡ್ತಾ ಇರೋದು, ಗಾಡಿ ನಾವು ಹೋಗೋಕ್ಕಾಗಲಿಲ್ಲ, ಕವರ್ ಆಗಿರುತ್ತೆ ಅನ್ನೋದು ಡೌಟು. ಯಾಕಂದರೆ ಸ್ಟ್ರೈಟ್ ಇರೋದು 90 ಡಿಗ್ರಿಯಲ್ಲಿ ಇರಲಿಲ್ಲ, ಕವರ್ ಆಗಿರಲ್ಲ ಅಂದ್ಕೊಳ್ತೀವಿ. ರೋಡ್ ಎಷ್ಟು ಕ್ಲಿಯರ್ ಆಗಿದೆ ಆ್ಯಕ್ಚುಲಿ ಇದೆ ಒರಿಜಿನಲ್ ಇದು ಟ್ರಾಫಿಕ್ ಮಿಕ್ಕಿದ್ದು ಆರ್ಗನೈಸ್. ಇದು ಆ್ಯಕ್ಚುಲಿ ಇದು ಆರ್ಗನೈಸ್ಡೇ, ಯಾಕಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕ್ಲಿಯರ್ ಮಾಡಿರೋದಲ್ಲ. U841 ಹುಡುಗ ಇರಲಿ. ಆ್ಯಕ್ಚುಲಿ ಅದು ಆವಾಗವಾಗ ಸಿಗ್ತಾ ಇರ್ತದೆ ನಮಗೆ. ಗಾಂಧಿವನ ಪಾರ್ಕ್ ಆ ಗಾಡಿ ಹಾಳಾಗಿದೆ, ಹೆಡ್ಲೈಟ್ ಇದೆ ಇಂಡಿಯಾ.
ಇಲ್ಲಿ ಆ್ಯಕ್ಚುಲಿ ಗಾಡಿ ಹೋಗ್ತಾ ಇದೆಯಲ್ಲ ಇಂಡಿಯನ್ ಟಿ ವಿ ಹತ್ರ ಸಿಕ್ಕಿದೆ ವಿಶ್ವಮಾನವ ಜೋಡಿ ರಸ್ತೆ ಅಲ್ಲಿ ಸಾವದಲ್ಲೆಲ್ಲ ಬಡ್ಡೆ ಇಲ್ಲ ಹೇಳಿಲ್ವಾ ಇರಲಿ ಅವನು ಅದು ತಗೊಳೋದು ಎಲಿಸಿದ್ದೆ ಅದಕ್ಕೆ ಹೋದರೆ ಅಲ್ಲೇ ಮುಂದೆ ಹಲ್ಲೆ ಹೊಡಿದ್ದಲ್ಲ ರೋಡಲ್ಲಿ ಅವ್ನು ಅಲ್ಲೇ ಪಕ್ಕದಲ್ಲೇ ಜೋಳ ಇದು ಪಾಪ್ಕಾರ್ನ್ ಮಾಡ್ತಾರಲ್ಲ ಮೆಕ್ಕೆಜೋಳ ಮಾರಾಟ ಮಾರಾಟ ಕುತ್ಕೊಂಡಿರ್ತಾರೆ ಅವ್ನು ಬರ್ತಾರೋ ಏನೋ ಗೊತ್ತಿಲ್ಲ ಅವರೆಲ್ಲ ಯಾವಾಗಲೂ ಅಲ್ಲೇ ಸಾಯ್ತಾ ಇರ್ತಾರೆ. ಇವರು ತೊಗೋದಿಲ್ಲ ಹಾಕಿದ್ರು ಶ್ರೀ ಹಲ್ಯಾದೇವಿ ಕಬಾಬ್ ಸೆಂಟರ್ ಅಂತ ಕೊಟ್ಟವರು ಅಲ್ಲಿಗೆ ಹಾಕಿದ್ರು. ಹುಡುಗರು ಅಲ್ಲಿಗೆ ಹೋದ್ರು. ಅವ್ನು ಪೊಲೀಸ್ ಅವನು W8460 ಪೊಲೀಸ್ ಅವನು ಇರ್ತಾರೆ ಏನು ಮಾಡ್ತಾನಾಗಿರ್ತಾರೆ. ಅವ್ನು ಸಿಕ್ಕಾಬಿಟ್ಟೆ ರೂಲ್ಸ್ಗಳು ಬ್ರೇಕ್ ಮಾಡ್ತಾರೆ. ಅವನು ಬಳಿ ಮಗ ಅವ್ನು ಸಿಕ್ಕಾಬಿಟ್ಟೆ ಟ್ರ್ಯಾಕ್ ರೆಕಾರ್ಡ್ ಏನೋ ಸರಿ ಇಲ್ಲ ಅಂತ ನಾನು ಅಂದ್ಕೊಳ್ತೀನಪ್ಪ. ಆ ಘಟ ನೋಡಿದ್ರೆ ಮೆನ್ಸಲ್ಲ. ಆದರೆ ಅವನು ಹಲಾಲ್ ಕೋರ್ ಕೆಲಸಗಳು ಮಾಡ್ಬೋದು. ಆ್ಯಕ್ಚುಲಿ ಅವ್ರ ಒಂದು ಗಾಡಿ ಇದೆ, ಆ ಗಾಡಿ ಚೆನ್ನಾಗಿದೆ, ಆದರೆ ನಂಬರ್ ಪ್ಲೇಟ್ ಹಾಕ್ಕೊಳ್ಳಿ ಓಡಿಸ್ತಾರೆ. ಅದೇನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದೆ ಗಾಡಿ ಓಡಿಸೋದು ಪರ್ಮಿಷನ್ ಇದೆಯಾ ಏನೋ ಎಲೆಕ್ಟ್ರಿಕ್ ಗಾಡಿ ಗೊತ್ತಿಲ್ಲ ಅವರಲ್ಲಿ ರೂಲ್ಸ್ ಬಗ್ಗೆ. ಅವರಲ್ಲಿ ಕ್ಯಾರಿಂಗ್ ನಂಬರ್ ಪ್ಲೇಟ್ ಇಲ್ಲ. 3 ಜನ ಓಡಾಡ್ತಾರೆ. ಅವ್ನಿಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳಿಗೆ ಕುಡಿಸ್ಕೊಂಡು ಸಿಟಿ ಸುತ್ತಾ ಇರ್ತಾನೆ ಯಾವಾಗಲೂ. ಸ್ಪೆಷಲಿ ಸ್ಕೂಲಿಗೆ ಬಿಡೋದು, ಸ್ಕೂಲಿಂದ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದು ಅದೇ ಬ್ಯಾಟ್ರಿ ವೆಹಿಕಲಲ್ಲಿ, ಎಲೆಕ್ಟ್ರಿಕ್ ವೆಹಿಕಲಲ್ಲಿ ವಿತೌಟ್ ನಂಬರ್ ಪ್ಲೇಟು, ವಿತೌಟ್ ಹೆಲ್ಮೆಟ್ ಸುಮ್ಮನೆ ಓಡಾಡ್ತಿರ್ತಾನೆ ಯಾವಾಗಲೂ. ಅದರಲ್ಲಿ ಹೇಳೋರಲ್ಲ ಕೇಳೋರಲ್ಲ. ಲೇಕರ್ಸ್ ಅರ್ಧ ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಅದು ಡ್ರಾಸ್ ಹೇಳಿಲ್ವಾ ರೋಡೆಲ್ಲ ಕ್ಲಿಯರ್ ಆಗಿದೆ. ಇಲ್ಲಿ ಹುಡುಗನ ತೋರಿಸಿದ್ರು ಇಂಡಿಯಾ ಅಲ್ಲಿ ಆ್ಯಕ್ಚುಲಿ ಇರುತ್ತಲ್ಲ ಅಲ್ಲಿ ಎಲ್ಲರೂ ರಿಲೇಟೆಡ್ ಅಲ್ಲಿ ಇಂಡಿಯಾ ಬಸ್ ಹೋಯ್ತಲ್ಲ ಗುರು, ಅಲ್ಲಿ ಇಂಡಿಯಾ ಬಸ್ ಹೋಗಿದ್ದು ಮತ್ತು ಆ ಹುಡುಗ ಅಹಲ್ಯಾದೇವಿಗೆ ಹೋದ್ರಲ್ಲ ಅದು ಎಲ್ಲ ರಿಲೇಟೆಡ್. ಅದು ಅಂದರೆ ಈಗ ಸಕ್ಕ ಸಿಂಪಲ್ ಗುರು. ಅಲ್ಲಿಂದ ಹೇಳಿ ನಡೆದಿದ್ದು ಇದು ಅಲ್ಲಿದೆಯಲ್ಲ ಅದು ಮೈಸೂರು ರಿಫ್ರೆಶ್ಮೆಂಟ್ ಇದೆಯಲ್ಲ. ಸೊ ಅವರೇ ಮೈಸೂರು ರಿಫ್ರೆಶ್ಮೆಂಟ್ ಹೋಟೆಲಿಂದ ಇಲ್ಲಿವರೆಗೆ ನಡೆದಿದ್ದು ಆ್ಯಟಿಟ್ಯೂಡ್ ಸಾರಾಂಶ ಏನು ಅಂದರೆ ಸಕ್ಕ ಸಿಂಪಲ್. ಒಂದು ವಾಪಸ್ ಅಲ್ಲಿಗೆ ಹೋಗುವಂಥ, ಇಲ್ಲಿ ನಂಜನಗೂಡಿಗೆ ಹೋಗುವಂಥ, ನಂಜನಗೂಡಿಗೆ ಹೋಗೋ ರೋಡ್ ಕ್ಲಿಯರ್ ಆಗಿರ್ತದೆ ಅಂತ CM DK ಶಿವಕುಮಾರ್ ಆ ಕಡೆಗಳೇ ಒಂದು ರೋಡ್ ಕ್ಲಿಯರ್ ಆಗಿರ್ತದೆ ಅಲ್ಲಿಗೆ ಹೋಗುವಂಥ. ಅಲ್ಲಿಗೆ ಹೋಗದೆ ಈ ಕಡೆಗೆ ಬಂದರೆ ಇಲ್ಲಿ ನಾವು ನಿನ್ನ ಹಿಡ್ದಾಕ್ಬಿಡ್ತೀವಿ ಅಂತ ಲೇಕರ್ಸ್ ಅದಕ್ಕೆ ತೋರಿಸ್ತಿದ್ದೆ. ಅಂದರೆ ಹಿಡಿದು ಬಿಡ್ತೀವಿ ನಾನು ವಿಲ್ ಕ್ಯಾಚ್ ಯು ಅಂತ. ಅಂದರೆ ಚಾಮರಾಜ ಜೋಡಿ ರಸ್ತೆ ಅಲ್ಲ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಹಲ್ಲೆ ಮಾಡೋರಲ್ಲ, ಎಕ್ಸಾಕ್ಟ್ಲಿ ಅದೇ ಥರ ಹಲ್ಲೆ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಂದರೆ ವಾಪಸ್ ಮೈಸೂರಿಗೆ ನಂಜನಗೂಡಿಗೆ ಹೋಗೋ ಇಲ್ಲ ಇಲ್ಲಿ ಇನ್ನೇನೋ ಹಿಡ್ದಾಕ್ಬಿಡ್ತೀವಿ ಇಲ್ಲಿ ಅಂತ, ಹಿಡಿದ್ಬಿಟ್ಟು ಗಲಾಟೆ ಬರ್ತೀವಿ ಅಂತ ಸಕ್ಕ ಸಿಂಪಲ್. ಅದಕ್ಕೋಸ್ಕರ ಅಲ್ಲ ಟ್ರಾಫಿಕ್ಕು ಅದಕ್ಕೆ ಹೇಳಿದ್ದು. 2 ತೋರಿಸಿದ್ದೀನಿ ಆ ರೋಡು ಅದು ಝೂ ರೋಡ್ ಬರುತ್ತಲ್ಲ, 2 ತೋರಿಸಿದ್ದೀನಿ ಎರಡು ಫೇಸ್ಗಳು. ಒಂದು ಸಿಕ್ಕಾಬಟ್ಟೆ ಓವರ್ ಟ್ರಾಫಿಕ್ ಕ್ರಿಯೇಟ್ ಮಾಡಿರೋದು, ಇನ್ನೊಂದು ಫುಲ್ ಖಾಲಿ ಮಾಡಿರೋದು, ಪೂರ್ತಿ ಖಾಲಿ ಇತ್ತು. 2 ಕವರ್ ಮಾಡಿ. ಈ ಕಡೆಯಿಂದ ಹೋವಾಗ ಹೆವಿ ಈ ರೋಡಲ್ಲಿ ವೆರಿ ಕಾಮನ್ ಹೇಳಿದ್ರೆ ಅದು ಕರೆಕ್ಟಾಗಿ ಟಾಯ್ಲೆಟ್ ಮಾಡೋಕ್ಕೆ ಬರ್ತಿತ್ತಲ್ಲ, ಅವಾಗ ಇಲ್ಲಿ ವೆಹಿಕಲ್ಗಳು ನಿಂತ್ಕೊಳ್ತವೆ. ಅದರಲ್ಲಿ ಜನಗಳು ಕೂತ್ಕೊಂಡಿರ್ತಾರೆ. ಅಥವಾ ಅಲ್ಲಿ ಸ್ಪೆಷಲ್ ಲೇಡೀಸ್ಗಳು ಈ ರೋಡಲ್ಲಿ ಬೇಕಾಗುತ್ತೆ. ಸಾಮಾನ್ಯವಾಗಿ ಗಡಿ ಎತ್ತೋದು ಬೆಳಿಗ್ಗೆ ಕೂಡ ಅದೇ ಕೆಲಸ ಆಗಿದ್ದು. ಅಂದರೆ ಬ್ರೇಕ್ಫಾಸ್ಟ್ ತೊಗೊಳಕ್ಕೆ ಅಂತ ಹೋಗ್ತಿದ್ದಲ್ಲ, ಅವಾಗ ಇಲ್ಲಿ ಕರೆಕ್ಟಾಗಿ ಟಾಯ್ಲೆಟ್ಗೆ ಹೋಗೋಕ್ಕೆ ಅಂತ ಬರ್ತೀವಿ. ಆಮೇಲೆ ಕಾಮನಾಗಿ ಇಲ್ಲಿ ಓಡಾಡುವಾಗ ಪ್ರತಿ ಸರಿ ಆಲ್ಮೋಸ್ಟ್ ಟಾಯ್ಲೆಟ್ಗೆ ಹೋಗ್ತೀವಿ. ಯಾಕಂದರೆ ಸಿಟಿ ಒಳಗೆ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗೋಕ್ಕೆ ದುಡ್ಡಿರಲ್ವಲ್ಲ. ಸೊ ಜೊತೆಗೆ ಸ್ಯಾನಿಟೇಷನ್ ಕೂಡ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹೋಗೋದು ಇಲ್ಲ. ಸೊ ಇಲ್ಲೇ ಟಾಯ್ಲೆಟ್ಗೆ ಹೋಗೋದು ನಾನು. ಸೊ ಇಲ್ಲಿ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಇಂಥ ಬಡ್ಡೆಗಳಿಂದ ರಿಸರ್ವ್ ಇಟ್ಟಿರ್ತಾರೆ. ಇವರು ಕರೆಕ್ಟಾಗಿ ಮುಂದೆ ಪಾಸ್ ಆಗೋದು. ಹಿಂಗೆ ಬೆಳಿಗ್ಗೆ ನೋಡಬೇಕಾಗಿತ್ತು. ಬೆಳಗ್ಗೆ ಯಾವುದೋ ಕಾಲೇಜು ಜನಗಳು ಒಳ್ಳೆ ಇದಕ್ಕೆ ಬರ್ತಾಯಿದ್ರು, ಸ್ಟೂಡೆಂಟ್ಸ್ಗಳು, ಹುಡುಗಿರು. ಆ್ಯಕ್ಚುಲಿ ಕವರ್ ಮಾಡಲಿಲ್ಲ ಅವಾಗ, ನನಗೆ ಬೇಜಾರಾಗೋಯ್ತು. ಅವಾಗ ರೆಕಾರ್ಡ್ ಮಾಡಿ ಸುತ್ತಾಗ ಇವಾಗ ಆ್ಯಕ್ಚುಲಿ ಅರ್ಜೆಂಟ್ ಆಗೋಯ್ತು. ಅಷ್ಟೊತ್ತಿಂದ ವಾಲ್ಪೇಪರ್ ಡಿಸೈನ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಅರ್ಜೆಂಟಾಗಿರೋ ವಾಲ್ಪೇಪರ್ ಡಿಸೈನ್ ಮಾಡ್ತಾ ಕೂತಿದ್ದೆ. ಕೊನೆಗೂ ಟೈಟ್ಲೆಲ್ಲ ಹಾಕಲಿಲ್ಲ. ಅದಕ್ಕೆ ಇದ್ದಿದ್ದೆ ಬರೀ ನನ್ನ ಹೆಸರು ಹಾಕ್ಬಿಟ್ಟು ವಾಲ್ಪೇಪರ್ ಹಾಕ್ಬಿಟ್ಟು ದಡಬಡ ಅಂತ ಬಂದು ಗ್ರೀನ್ ಪಾಸ್ ಮಾಡೋಕ್ಕೆ ಆಗಲೇ ಇವ್ರು ಬಡ್ಡಿ ಮಕ್ಕಳು ಬಂದು ನಿಂತ್ಕೊಂಡ್ರು. ಸೊ ಈಗ ಇವ್ರು ಕವರ್ ಮಾಡಿ ಇವ್ರದ್ದು ಪುರಾಣ ಎಲ್ಲ ಊದಿ ಹಾಳು ಮೂಳೆ ಎಲ್ಲ ಮಾಡಬೇಕು. ಇಲ್ಲೊಬ್ಬ ಮೆಡಿಮಿಕ್ಸ್ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡೋಕ್ಕೊಬ್ಬ ಬಂದ.
ಆ ಹುಡುಗ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ, ಯಾರು ಅಕ್ಕಪಕ್ಕದವ್ರು ರೆಕಗ್ನೈಸ್ ಮಾಡ್ತಾರೆ. ಸಮಯ 10:20 ದೇವ್ರಿಗೆ ಪೂಜೆ ಮಾಡೋದಕ್ಕೆ ಬಂದಿರೋದು. ಆ್ಯಕ್ಚುಲಿ ನಾನು ಅಲ್ಲಿ ಮಲ್ಕೊಳ್ತೀನಿ, ಅವತ್ತು ಶುಕ್ರವಾರ ಅಂದ್ಬಿಟ್ಟು ರಂಗೋಲಿ ಬಿಡಬೇಕು ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿರೋದು, ನೀರಲ್ಲಿ ತೊಳೆದಿದ್ರು. ಅದಕ್ಕೋಸ್ಕರ ನಾನು ಆ ಕಡೆ ಮಲ್ಕೊ ಅಂತ ಹೇಳಿದ್ರು. ಜೊತೆಗೆ ಅದು ನೀರಿತ್ತಲ್ಲ ಒದ್ದೆ, ನಾನು ಆ ಕಡೆ ಬಿಟ್ಬಿಟ್ಟು ಹೌದು ನಾಗರದ್ದು ಕಲ್ಲಿದೆಯಲ್ಲ ಅಲ್ಲಿ ಮಲಗಿದ್ದೆ. ಸೊ ಅದಕ್ಕೋಸ್ಕರ 10:00 ಕೈ ಮುಗಿಯೋ ಬಂದಿರೋದು ಈ ಧೂಪ, ಅದು ಫೋನಲ್ಲಿ ಮಾತಾಡಿಕೊಂಡು.